ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗ್ತಾರಂತ ಮೂವಿಲಿ ಬರುವಂತ ಕಾಡು ಜನ ಪಾಂಡನೇ ನಮ್ಮ ದೇವರು. ನಮ್ಗೆ ಏನಾದ್ರೂ ಆಪತ್ತು ಬಂದ್ರೆ ಪಾಂಡನೇ ಬಂದು ನಮ್ಮನ್ನ ಕಾಪಾಡುತ್ತೆ ಅಂತ ನಂಬಿರ್ತಾರೆ. ಈ ರೀತಿ ನಂಬಿರುವಂತ ಜನನ ಪಾಂಡ ಬಂದು ಯಾವ ರೀತಿ ಕಾಪಾಡುತ್ತೆ ಅನ್ನೋದು ಈ ಮೂವಿ. ಆಕ್ಚುಲಿ ಈ ಮೂವಿನೇ ಬಂದು ಪಾಂಡ ಪ್ಲಾನ್ ದ ಮ್ಯಾಜಿಕಲ್ ಟ್ರೈಬ್ ಅಂತ. ಇನ್ನು ಈ ರೀತಿ ಇರುವಂತ ಮೂವಿ ನೋಡಕ್ಕೆ ಇನ್ಯಾಕಲ್ಲ, ಬನ್ನಿ ಈಗ ಮೂವಿ ಕಡೆ ಹೋಗೋಣ. ಈಗ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋ ಒಂದು ದೊಡ್ಡ ಬೆಟ್ಟದ ಮೇಲೆ ತನ್ನ ಪಾಂಡ ಜೊತೆ ಇರೋದನ್ನ ತೋರಿಸ್ತಾರೆ. ನಮ್ಮ ಹೀರೋಗೆ ಆ ಪಾಂಡನ ತಗೊಂಡು ಮೇಲೆ ಹತ್ತಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಆಗ ನಮ್ಮ ಹೀರೋ ಆ ಪಾಂಡ ಹತ್ರ ಇನ್ಮೇಲೆ ನಿನ್ನ ನೀನೇ ಕಾಪಾಡ್ಕೊಬೇಕಂತ ಹೇಳಿ ಆ ಪಾಂಡನ ಎತ್ತಿ ಮೇಲೆಗೆ ಎಸಿತಾನೆ. ಅದಾದ್ಮೇಲೆ ನಮ್ಮ ಹೀರೋ ಆ ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದೋಗ್ತಾನೆ. ಇದಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಗೆ ಕಾರಲ್ಲಿ ಎಚ್ಚರಿಕೆ ಆಗುತ್ತೆ. ಈಗ ನಮ್ಮ ಹೀರೋ ಹತ್ರ ಅವನ ಅಸಿಸ್ಟೆಂಟ್ ಸರ್ ಯಾಕೆ ಜ್ವರ ಕಿರ್ಚಾ ಇದೀರಾ ಅಂತ ಕೇಳ್ತಾನೆ. ಓ ಅದ್ಯಾವ್ದೊಂದು ಕೆಟ್ಟ ಕನ್ಸು ಬಿಡು, ಈಗ ಸಫೇಬಾ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಅವನ ಅಸಿಸ್ಟೆಂಟ್ ಸರ್ ಸಫೇಬಾ ನಮ್ಮ ಹತ್ರನೇ ಇದೆ ಬಿಡಿ ಅಂತ ಹೇಳ್ತಾನೆ. ಆದ್ರೆ ಈಗ ನಮ್ಮ ಹೀರೋ ಹೋಗ್ತಿರೋಂತ ಒಂದು ಪ್ಲೇಸ್ ತುಂಬಾನೇ ವಿಚಿತ್ರವಾಗಿರುವಂತದ್ದು. ಈ ಪ್ಲೇಸ್ ಅಲ್ಲಿ ಇರುವಂತ ಜನ ಯಾವತ್ತೂ ಕೂಡ ನಾರ್ಮಲ್ ಜಗತ್ತಲ್ಲಿ ಬದುಕ್ತೋರಲ್ಲ. ಈಗ ನಮ್ಮ ಹೀರೋ ಅವನ ಡ್ರೈವರ್ ಹತ್ರ ಇಲ್ಲಿಂದ ನಾವು ಇನ್ನ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿಗೆ ಅಂತ ಕೇಳ್ತಾನೆ. ಆಗ ಡ್ರೈವರ್ ಸರ್ ಇನ್ನ 10 ಕಿಲೋಮೀಟರ್ ಇದೆ, ಇದೇ ಸ್ಪೀಡ್ ಅಲ್ಲಿ ಹೋದ್ರೆ ಇನ್ನು ಹಾಫ್ ಅನ್ ಅವರ್ ಅಲ್ಲಿ ಅಲ್ಲಿರ್ತೀವಿ ಅಂತ ಹೇಳ್ತಾನೆ. ಇವರಿಬ್ರು ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗ ಒಬ್ಬ ಡ್ರೈವರ್ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋ ರೀತಿ ಮಾಡ್ತಾನೆ. ಈಗ ಕಾರಲ್ಲಿ ಇದ್ದ ಡ್ರೈವರ್ ಕಾರ್ನ ಅಲ್ಲೇನೆ ಸ್ಟಾಪ್ ಮಾಡ್ತಾನೆ. ಈಗ ನಮ್ಮ ಹೀರೋ ಕಾರ್ ಒಳಗಡೆ ನೋಡಿದ್ರೆ ಅವನ ಅಸಿಸ್ಟೆಂಟ್ ಕೂಡ ಇಲ್ಲ, ಆ ಡ್ರೈವರ್ ಕೂಡ ಇರೋದಿಲ್ಲ. ಅವ್ರು ಇದ್ದ ಕಡೆ ಈಗ ಬರೀ ಚಿಟ್ಟೆಗ್ಲೇ ಓಡಾಡ್ತಾ ಇರುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಆ ಸಫೇಬಾ ಇದೆಯಾ ಇಲ್ಲ ಅಂತ ಹೋಗಿ ಕಾರ್ ಡಿಕ್ಕಿನ ಓಪನ್ ಮಾಡಿ ನೋಡ್ತಾನೆ. ಬಟ್ ಸಫೇಬಾ ಕೂಡ ಅಲ್ಲಿಂದ ಆಚೆ ತಪ್ಸ್ಕೊಂಡು ಹೋಗಿರುತ್ತೆ. ಈಗ ನಮ್ಮ ಹೀರೋ ಸಫೇಬಾ ಎಲ್ಲೋಯ್ತು ಅಂತ ನೋಡ್ತಾ ಇರ್ಬೇಕಾದ್ರೆ ಸಫೇಬಾ ಈಗ ಒಂದು ಕಾಡ್ ಒಳಗಡೆ ಹೋಗ್ತಾ ಇರುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಆ ಸಫೇಬಾರ ಫಾಲೋ ಮಾಡ್ತಾ ಆ ಕಾಡ್ ಒಳಗಡೆ ಎಂಟ್ರಿನ ಕೊಡ್ತಾನೆ. ಈಗ ನಮ್ಮ ಹೀರೋ ಆ ಪಾಂಡೆಗೆ ನಿಲ್ಲು ಅಂತ ಹೇಳ್ತಾ ಇದ್ರು, ಆ ಪಾಂಡ ನಿಲ್ದೆ ಅಲ್ಲಿಂದ ಒಳಗಡೆ ಹೋಗ್ತಾನೆ ಇರುತ್ತೆ. ಬಟ್ ನಮ್ಮ ಹೀರೋ ತುಂಬಾನೇ ಪ್ರೀತಿಯಿಂದ ಸಾಕಿರೋ ಪಾಂಡ ಆ ರೀತಿ ಹೋದ್ರೆ ಸುಮ್ಮನೆ ಬಿಟ್ಬಿಡ್ತಾನ. ಅದಕ್ಕೆ ನಮ್ಮ ಹೀರೋ ಅದನ್ನ ತಗೋಬರ್ಬೇಕಂತ ಆ ಕಾಡ್ ಒಳಗಡೆ ಹೋಗ್ತಾನೆ. ಬಟ್ ಅವನಿಗೆ ಗೊತ್ತಿಲ್ಲ ಈ ಕಾಡ್ ಒಳಗಡೆ ಹೋಗೋದಕ್ಕೆ ಇದೇ ಎಂಟ್ರಿ ಅಂತ. ಇದಾದ್ಮೇಲೆ ನಮ್ಮ ಹೀರೋ ಒಳಗಡೆ ಬರ್ತಿದ್ದಂಗೆ ಆ ಡೋರ್ ಕೂಡ ಅಲ್ಲೇನೆ ಕ್ಲೋಸ್ ಆಗುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಈಗ ಹೋಗಿ ಪಾಂಡನ ತಗೋಬರ್ಬೇಕಾ ಇಲ್ಲಾಂದ್ರೆ ಇಲ್ಲಿಂದ ತಪ್ಸ್ಕೊಳ್ಬೇಕಂತ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇದಾದ್ಮೇಲೆ ಪಾಂಡನೇ ಬೇಕು ಅಂತ ಪಾಂಡನ ಹುಡುಕ್ತಾ ಹೋಗ್ತಾನೆ. ಆಕ್ಚುಲಿ ನಮ್ಮ ಹೀರೋ ಆ ಪಾಂಡೆಗೆ ಒಂದು ಸ್ವೀಟ್ ಆಗಿ ಹೆಸರಿಟ್ಟಿರ್ತಾನೆ, ಅದೇನಂದ್ರೆ ಕೂಹು ಅಂತ. ಇದಾದ್ಮೇಲೆ ನಮ್ಗೆ ಅದೇ ಕಾಡಲ್ಲಿರುವಂತ ಟ್ರೈಬರ್ಸ್ ನ ತೋರಿಸ್ತಾರೆ. ಈಗ ಆ ಟ್ರೈಬರ್ಸ್ ಏನೋ ಒಂದು ಬೇಟೆಯಾಡೋದಕ್ಕೆ ಎಲ್ಲರೂ ಅಣ್ಕೊಂಡು ಕೂತಿದ್ದಾರೆ. ಈಗ ನಮ್ಮ ಹೀರೋ ಅವನ ಪಾಂಡನ ಕೂಹು ಅಂತ ಕೂಗ್ತಾ ಸ್ವಲ್ಪ ಮುಂದೆ ಬರ್ತಾನೆ. ಇದ್ದಕ್ಕಿದ್ದಾಗೆ ಈಗ ಅವನ ಮೇಲೆ ಬಾಣಗಳು ಬಂದು ಬೆಳಕ್ಕೆ ಸ್ಟಾರ್ಟ್ ಆಗ್ತವೆ. ಇದನ್ನ ನೋಡಿದ್ರೆ ನಮ್ಮ ಹೀರೋ ಅಯ್ಯೋ ದೇವರ ಸತ್ಯ ಅಂದ್ಬಿಟ್ಟು ಅಲ್ಲಿಂದ ಹೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಈಗ ಆ ಟ್ರೈಬರ್ಸ್ ಎಲ್ಲ ಆ ರೀತಿ ಮಾಡ್ತಾ ಇರೋದು ಒಂದು ಹಂದಿನ ಬೇಟೆಯಾಡೋದಕ್ಕೆ. ಈಗ ಆ ಹಂದಿ ನಮ್ಮ ಹೀರೋನ ಫಾಲೋ ಮಾಡ್ತಾ ನಮ್ಮ ಹೀರೋ ಹಿಂದೆನೆ ಓಡ್ತಾ ಇರುತ್ತೆ. ಈ ಕಡೆ ಆ ಟ್ರೈಬರ್ಸ್ ಅಲ್ಲಿ ಇರುವಂತ ಒಂದು ಹುಡುಗಿ ಆ ಹಂದಿ ಮೇಲೆ ಕಂಟಿನ್ಯೂಸ್ ಆಗಿ ಬಾಣಗಳನ್ನ ಬಿಡ್ತಾ ಇರ್ತಾಳೆ. ಇಷ್ಟೊತ್ತರೆಗೂ ಅವರಿಂದ ತಪ್ಸ್ಕೊಬೇಕಂತ ಓಡ್ತಿದಂತ ನಮ್ಮ ಹೀರೋ ಒಂದು ಒಣಗಿರೋ ಮರನ ಹತ್ತಿ ಕೂತ್ಕೊಂತಾನೆ. ಆದ್ರೂ ಕೂಡ ಆ ಟ್ರೈಬರ್ಸ್ ಆ ಹಂದಿನ ಹೇಗಾದ್ರೂ ನೋಡಿ ಬೇಟೆ ಆಡ್ಬೇಕಂತ ಆ ಹಂದಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದಾದ್ಮೇಲೆ ನಮ್ಮ ಹೀರೋಗೆ ಅಲ್ಲೇ ಅವನಿಗೆ ಪಾಂಡ ಇರೋದು ಕಾಣುತ್ತೆ. ಈಗ ಹೇಗೋ ಆ ಪಾಂಡ ಸಿಕ್ತಲ್ಲ, ನಮ್ಮ ಹೀರೋ ಅದನ್ನ ತಗೊಬೇಕು ಅಂತ ಹತ್ರ ಹೋದ್ರೆ ಈಗ ಆ ಕಾಡಂದಿ ಆ ಪಾಂಡ ಕಡೆನೆ ಓಡ್ತಾ ಇದೆ. ಇದನ್ನ ನೋಡಿದಂತ ನಮ್ಮ ಹೀರೋ ಆ ಪಾಂಡನ ಕಾಪಾಡ್ಬೇಕಂತ ಆ ಪಾಂಡ ಕಡೆ ಓಡ್ತಾನೆ. ಅದೇ ರೀತಿ ಈ ಕಡೆ ಹಂದಿ ಅದು ಕೂಡ ಪಾಂಡ ಕಡೆನೆ ಓಡ್ತಾ ಇರುತ್ತೆ. ಈಗ ನಮ್ಮ ಹೀರೋ ಎಷ್ಟೋ ಕಷ್ಟಪಟ್ಟು ಅವನ ಪಾಂಡನ ಕಾಪಾಡ್ಕೊಂತಾನೆ. ಬಟ್ ಆ ಟ್ರೈಬರ್ಸ್ ಆ ಹಂದಿನ ಕೊಂದಾಕ್ತಾರೆ. ಈಗ ನಮ್ಮ ಹೀರೋ ಅವನ ಪಾಂಡನ ಕಾಪಾಡಿದ, ಬಟ್ ಮಿಸ್ ಆಗಿ ಒಂದು ಕೊಳಚೆ ನೀರಲ್ಲಿ ಬಿದ್ದೋಗ್ತಾನೆ. ಇದನ್ನ ನೋಡಿದಂತ ಆ ಟ್ರೈಬರ್ಸ್ ನಮ್ಮ ಹೀರೋನ ತಲೆಗೆ ಹೊಡಿತಾರೆ. ಇದಾದ್ಮೇಲೆ ನಮ್ಮ ಹೀರೋ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಹೋಗ್ತಾನೆ. ಈಗ ಈ ಟ್ರೈಬರ್ಸ್ಗೆ ತುಂಬಾನೇ ದೊಡ್ಡ ಬೇಟೆ ಸಿಕ್ಕಿದೆಯಲ್ವಾ, ಅದಕ್ಕೆ ಇವರು ತುಂಬಾನೇ ಖುಷಿಗೆ ಡ್ಯಾನ್ಸ್ ಆಡ್ತಾ ಹಾಡನ ಆಡ್ತಾ ತಮ್ಮ ಗುಡ್ಸ್ಲ ಕಡೆ ಹೋಗ್ತಾ ಇರ್ತಾರೆ. ಈಗ ನಮ್ಮ ಹೀರೋನ್ ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಒಂದು ಮರದ ತೊಗೊಟ್ಟೆ ನಮ್ಗೆ ಸುತ್ಬಿಟ್ಟು ಅದ್ರಲ್ಲಿ ಲಾಕ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದಾದ್ಮೇಲೆ ಟ್ರೈಬರ್ಸ್ ಎಲ್ಲ ತಮ್ಮ ಜಾಗಕ್ಕೆ ಬಂದು ನಮ್ಮ ಹೀರೋನ ಒಂದು ಮರಕ್ಕೆ ಕಟ್ಟಾಕ್ತಾರೆ. ಇದಾದ್ಮೇಲೆ ಅವರು ತಮ್ಮ ಕೈಯಲ್ಲಿದ್ದಂತ ಪಾಂಡನ ತೆಗೆದು ಒಂದು ನೀರಿರುವಂತ ಮಡಿಕೆಯಲ್ಲಿ ಹಾಕ್ತಾರೆ. ಇದಾದ್ಮೇಲೆ ಅವರು ಅಲ್ಲೊಂದು ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಅದೇನಂದ್ರೆ ಇವತ್ತು ನಾವು ಒಂದು ದೊಡ್ಡ ಬೇಟೆನ ಆಡಿದೀವಿ ಅಂತ. ಈಗ ಆ ಪ್ಲೇಸ್ ನ ರಾಣಿಯ ಎಂಟ್ರಿ ಆಗುತ್ತೆ. ಈಗ ನೀವೇನೆ ನೋಡಿ ಆ ರಾಣಿಯ ಎಂಟ್ರಿ ಹೇಗಿರುತ್ತೆ ಅಂತ. ಆ ರಾಣಿ ನಡೆಯುವಂತ ಒಂದೊಂದು ದಿಕ್ಕೂ ಫ್ಲೈ ಮಾಡ್ತಾ ಹಾರ್ಕೊಂಡು ನಡೀತಾ ಇರ್ತಾಳೆ. ಈಗ ಆ ರಾಣಿ ನಮ್ಮ ರೂಲ್ಸ್ ನ ಪ್ರಕಾರ ಯಾರು ಜಾಸ್ತಿ ಬೇಟೆನ ಆಡಿರ್ತಾರೋ ಅವ್ರು ತುಂಬಾನೇ ಬುದ್ಧಿವಂತರು ಅಂತ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಆ ರಾಣಿ ಇವತ್ತು ಯಾರು ಜಾಸ್ತಿ ಬೇಟೆನ ಆಡಿದಾರೆ ಅಂದ್ರೆ ಅದು ಶಾಯಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾಳೆ. ಇದಾದ್ಮೇಲೆ ಅದೇ ರಾಣಿಯ ಮಗ ಶಾಯಿ ಎಲ್ಲ ಬೇಟೆ ಆಡಿತು, ಬದಲಾಗಿ ನಾನು ಆಡಿತು ಅಂತ ಹೇಳ್ತಾನೆ. ಈಗ ಆ ರಾಣಿ ನೀನ ಬೇಟೆ ಆಡಿತು ಅಂತ ಕೇಳಿದ್ದಕ್ಕೆ ನಾನಲ್ಲ, ನನ್ನ ಬದಲಾಗಿ ಕುಂಚಾಂಗ್ ಬೇಟೆ ಆಡಿದ್ದು, ಬದಲಾಗಿ ಅವನಿಗೆ ನಾನೇನೆ ಈ ಬೇಟೆನೆಲ್ಲ ಕಲ್ಸ್ಕೊಡಿತು ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ರಾಣಿ ತನ್ನ ಮಗನಿಗೆ ಕೆಲ್ಸಕ್ಕೆ ಬರ್ದಾನೆ ಅಂತ ಬೈದಿದ್ದಕ್ಕೆ ನಿಮ್ಗೆ ನಿಮ್ ಮಗನಿಗಿಂತನೂ ಇದೇ ಹುಡುಗಿನೇ ಮುಖ್ಯ, ನಾನು ಕೂಡ ನಿಮ್ ಮಗನೇನಂತ ಮೊರ್ತೋಗಿದ್ದೀರಾ ಅಮ್ಮ ಅಂತ ಕರೀತಾನೆ. ಇನ್ನಷ್ಟೇ ಅಲ್ಲಿದ್ದಂತ ಸೈನಿಕರೆಲ್ಲ ಬಂದು ಇವ್ನ ಹಿಡ್ಕೊಂಡು ಅಲ್ಲೇ ನಾಯಿ ಕೊಡ್ದಂಗ್ ಹೊಡಿತಾರೆ. ಆಕ್ಚುಲಿ ಈ ಪ್ಲೇಸ್ ಅಲ್ಲಿ 6 ವರ್ಷ ಆದ್ಮೇಲೆ ಯಾರು ಸಂಬಂಧ ಇಟ್ಟು ಹೆಸರು ಕರೆಯಂಗಿಲ್ಲ. ಲೈಕ್ ಅಪ್ಪ ಅಮ್ಮ ಅಣ್ಣ ಅಕ್ಕ ಈ ರೀತಿ ಯಾರನ್ನೂ ಕರೆಯಂಗಿಲ್ಲ. ಬಟ್ ಈ ಹುಡುಗ ಕರೆದಿದ್ದಾನಂತ ಅವ್ರ ಅಮ್ಮನೆ ಆರ್ಡರ್ನ ಕೊಟ್ಟು ಇವ್ರ ಕೈಯಲ್ಲಿ ಓಡಿಸ್ತಾ ಇರ್ತಾಳೆ. ಇದಾದ್ಮೇಲೆ ಆ ರಾಣಿ ಆ ಮಡಿಕೆ ಕಡೆ ನೋಡಿದಾಗ ಆ ಪಾಂಡ ಈಗ ನೀಟಾಗಿ ಕ್ಲೀನ್ ಆಗಿ ಆಚೆ ಕಡೆ ಬರುತ್ತೆ. ಇದನ್ನ ನೋಡಿದಂತ ಆ ರಾಣಿ ಅಲ್ಲಿರಂತ ಜನ ನಮ್ಮನ್ನ ಸೃಷ್ಟಿ ಮಾಡಿದಂತ ನಮ್ಮ ದೇವ್ರು ಬಂದಿದೆ, ಎಲ್ಲರೂ ಬನ್ನಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ಆ ರಾಣಿ ಅಲ್ಲಿರುವಂತ ಜನ ಎಲ್ಲ ತಮ್ಮ ದೇವ್ರನ ಬಗ್ಗೆ ಏನೇನ್ ಬರ್ತಿದಾರೆ ಅದೆಲ್ಲ ಈ ಪಾಂಡೆಗೆ ಮ್ಯಾಚ್ ಆಗುತ್ತಂತ ನೋಡ್ತಾ ಇದ್ರೆ ಅದೆಲ್ಲ ಕೂಡ ಮ್ಯಾಚ್ ಆಗ್ತಾ ಇದೆ. ಇದಾದ್ಮೇಲೆ ಅದೇ ಗ್ರೂಪ್ ಅಲ್ಲಿ ಒಬ್ಬ ವ್ಯಕ್ತಿ ಈ ಪಾಂಡ ಇಲ್ಲಿಗೆ ಬಂದಿದೆ ಅಂದ್ರೆ ಯಾವ್ದೊಂದು ದೊಡ್ಡ ಅನಾಹುತ ಇಲ್ಲಿ ಆಗುತ್ತೆ ಅನ್ನೋ ಮುನ್ಸೂಚನೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಈಗ ಆ ಪಾಂಡ ಕಿರ್ಚಿದ ತಕ್ಷಣ ಇಡೀ ಆಕಾಶದಲ್ಲಿ ಮಿಂಚು ಗುಡುಗು ಎಲ್ಲ ಬರೋಕು ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಟ್ರೈಬರ್ಸ್ ಈ ರೀತಿ ಯಾವತ್ತೂ ಕೂಡ ನೋಡಿರೋದಿಲ್ಲ. ಇದಾದ್ಮೇಲೆ ಅದೇ ವ್ಯಕ್ತಿ ಈ ಸಮಸ್ಯೆನೆಲ್ಲ ಈ ಪಾಂಡನೇ ಸಾಲ್ವ್ ಮಾಡುತ್ತೆ. ಬಟ್ ಇದ್ರ ಸಹಾಯಕ್ಕೆ ಬೇಕಂತ ಒಬ್ಬ ಮನುಷ್ಯನ ಇದೇ ಸೆಲೆಕ್ಟ್ ಮಾಡುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಇನ್ನೊಬ್ಬ ವ್ಯಕ್ತಿ ಇದೇಗೆ ಸಾಧ್ಯ ಅಂತ ಹೇಳ್ತಾನೆ. ಈಗ ಆ ರಾಣಿ ನಾವೆಲ್ಲರೂ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಓಡಾಡೋಣ, ನಮ್ಮಲ್ಲಿ ಯಾರು ಗೆಲ್ತಾರಲ್ಲ ಅವರೇ ಆ ಪಾಂಡ ಜೊತೆ ಇರ್ಲಿ ಅಂತ ಹೇಳ್ತಾಳೆ. ಈ ಮಾತು ಹೇಳ್ತಾ ಇದ್ದಂಗೆ ಶಾಯಿ ಅನ್ನೋ ಹುಡುಗಿ ರಾಣಿ ಮಗನ್ ಎದಕ್ಕೇನೆ ಓದಿತಾಳೆ. ಇಷ್ಟೇ ಇಲ್ಲಿರುವಂತ ಜನಗಳೆಲ್ಲ ಈಗ ಫೈಟ್ ನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಈ ಕಡೆ ನಮ್ ಹೀರೋನ ಅದೇ ಚೆನ್ನಾಗಿ ಎಳ್ಕೊ ಬಂದ್ಬಿಟ್ಟು ಒಂದು ಬಾಳೆ ಎಲೆ ಮೇಲೆ ಕಟ್ಟಾಕಿ ಮಲಗಿರ್ತಾರೆ. ಈಗ ನಮ್ ಹೀರೋ ಅವ್ರ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಕೇಳಿದ್ರೆ, ನಿನ್ನ ನಾವು ಬಿಟ್ಬಿಡ್ತೀವಿ, ಸ್ವಲ್ಪ ಹೊತ್ತಡಿ ನಾವು ಸ್ನಾನ ಮುಗಿಸ್ಕೊ ಬಂದು ಆಮೇಲೆ ನಿನ್ನ ಬಿಟ್ಬಿಡ್ತೀವಿ ಅಂತ ಹೇಳಿ ಅಲ್ಲಿಂದ ಈಗ ಸ್ನಾನಕ್ಕೆ ಹೋಗ್ತಾರೆ. ಈಗ ನಮ್ ಹೀರೋ ಇದೇ ಸರಿಯಾದ ಚಾನ್ಸ್ ಅಂತ ತಿಳ್ಕೊಂಡು ತನ್ನ ಕೈಕಾಲಿಗೆ ಕಟ್ಟಿದಂತ ಹಗ್ಗಗಳನ್ನ ಅಲ್ಲೇ ತಂದು ಶಾರ್ಪ್ ಬ್ಲೇಡ್ ಇಂದ ಕಟ್ ಮಾಡ್ಕೊಂತಾನೆ. ಇದಾದ್ಮೇಲೆ ಆ ಕಾಡ್ ಜನ ನಮ್ ಹೀರೋನ ಹಿಡಿಯಕ್ಕೆ ಟ್ರೈ ಮಾಡಿದ್ರೆ ನಮ್ ಹೀರೋ ಅವ್ರಿಗೇನೆ ಹೊಡೆದು ಅವ್ರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾನೆ. ಈಗ ಫೈಟ್ ನ ಮಾಡ್ತಾ ನಮ್ ಹೀರೋ ಆ ಪಾಂಡ ಹತ್ರ ಬಂದಾಗ ಪಾಂಡ ನಮ್ ಹೀರೋನ ನೋಡಿ ಅವನ ಬಂದು ತಬ್ಬೋಣುತ್ತೆ. ಇದನ್ನ ನೋಡ್ದಂತ ಆ ರಾಣಿ ಇನ್ಮೇಲೆ ಈ ಪಾಂಡಗೆ ನೀನೇ ದೂತ ಅಂತ ಹೇಳ್ತಾಳೆ. ಇದನ್ನ ನೋಡ್ತಾ ಇದ್ದಂತ ಆ ರಾಣಿಯ ಮಗ ಇದೆಲ್ಲಾನು ತಪ್ಪು, ಇಬ್ಬರು ಕರ್ಕೊಂಡ್ ಬಂದಿದ್ ನಾನಮ್ಮ ಅಂತ ಅಂತಾನೆ. ಇಷ್ಟ ಹೇಳ್ತಿದ್ದಂಗೆ ಅವ್ನಿಗೆ ಈಗ ಪಟ ಅಪಟ ಅಂತ ಏಟ್ಲ್ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಆ ರಾಣಿ ನಮ್ ಹೀರೋನ ಕಡೆ ಕೈ ತೋರಿಸಿ ಇವನ್ನ ಫಸ್ಟ್ ಸ್ನಾನ ಮಾಡಿಸಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಆ ರಾಣಿಯ ವಾಯ್ಸಲ್ಲಿ ಆ ಕಷ್ಟದಿಂದ ಬರುವ ವಿನಾಶನ ತಪ್ಪಿಸೋಕೆ ಈ ಪಾಂಡದಿಂದ ಮಾತ್ರ ಸಾಧ್ಯ. ಈ ಪಾಂಡ ತನ್ನ ದೂತನ್ನ ಆ ಬೆಟ್ಟಕ್ಕೆ ಕರ್ಕೊಂಡೋಗಿ ಆ ಬೆಟ್ಟದಲ್ಲಿ ನಡೆಯುವಂತ ವಿನಾಶನ ಈ ಪಾಂಡ ತಪ್ಪಿಸುತ್ತೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ನಮ್ಮ ಹೀರೋಗೆ ಆ ಕಾಡು ಜನರ ಕಾಸ್ಟ್ಯೂಮ್ ನ ಹಾಕ್ಬಿಟ್ಟು ಅವನ ತಲೆಯ ಮೇಲೆ ಒಂದು ಕಿರೀಟನ ಇಡ್ತಾರೆ. ಇದನ್ನೆಲ್ಲ ಕೇಳ್ದಂತ ನಮ್ ಹೀರೋ ನೀವೆಲ್ಲ ಮಾಡ್ತಾ ಇರೋದು ಮೂರ್ಖತನದ ಕೆಲಸ ಅನ್ಬಿಟ್ಟು ತನ್ನ ಕಿರೀಟನ ಹೇಗೆ ಟ್ರೈ ಮಾಡ್ತಾನೆ. ಬಟ್ ಅಲ್ಲಿದ್ದಂತ ಟ್ರೈಬರ್ಸ್ ಇದನ್ನ ನೋಡಿ ಇವನ್ ಮೇಲೆ ಈಗ ದಾಳಿ ಮಾಡಕ್ಕೆ ಅಂತ ಬರ್ತಾರೆ. ಇದನ್ನ ನೋಡಿದ ನಮ್ ಹೀರೋ ಇಲ್ಲ ನನ್ನ ಕಿರೀಟದ ಕಲ ಟ್ರೈ ಮಾಡಿದ್ ಬದಲಾಗಿ ನೀಟಾಗಿ ಕುಣಿಸ್ಕೊತಾ ಇದೆ ಅಂತ ಹೇಳಿ ಮ್ಯಾನೇಜ್ ನ ಮಾಡ್ತಾನೆ. ಈಗ ನಮ್ ಹೀರೋಗೆ ಆ ಜಾಗದಲ್ಲಿ ದೂತ ಅನ್ನೋ ಪಟ್ಟ ಸಿಕ್ಕಿದೆ. ಅದಕ್ಕೀಗ ಅವ್ನಿಗೊಂದು ಸಪರೇಟ್ ರೂಮ್ ಎಲ್ಲಾನು ಕೊಡ್ತಾ ಇದಾರೆ. ಈಗ ಶಾಯಿ ಅನ್ನೋ ಹುಡುಗಿ ನಮ್ ಹೀರೋ ಹತ್ರ ನೀವಿಬ್ರು ಸೇರ್ಕೊಂಡು ತಬ್ಗೋಣ ರೀತಿ ಮಾಡ್ರಲ್ಲ ಇದ್ರ ಅರ್ಥ ಏನು ಅಂತ ಕೇಳ್ತಾಳೆ. ಈಗ ನಮ್ ಹೀರೋಗೆ ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಗೋದಿಲ್ಲ, ಬದಲಾಗಿ ತಬ್ಗು ಅಂತ ಹೇಳ್ತಾ ಇದ್ದಾಳೆ ಅಂತ ತಿಳ್ಕೊಂಡು ತಬ್ಗೋಣಕ್ಕೆ ಟ್ರೈ ಮಾಡ್ತಾನೆ. ಈಗ ಆ ಹುಡುಗಿ ನಮ್ ಹೀರೋನ ಸೈಡ್ಗೆ ತಳ್ಳಿ ಅಲ್ಲಿಂದ ಈಗ ಓಡೋಗ್ತಾಳೆ. ಇದನ್ನೆಲ್ಲ ನೋಡ್ತಾರಂತ ಆ ರಾಣಿಯ ಮಗ ನಮ್ ಹೀರೋನ ಮೇಲೆ ಹೊಟ್ಟೆನ ಹುರ್ಕೊಂಡು ಅವನ ಸಾಯಿಸ್ಬೇಕಂತ ಪ್ಲಾನ್ ನ ಮಾಡ್ತಾನೆ. ಅದಕ್ಕಂತಾನೆ ಇದಕ್ಕೆ ಕುಚಗನ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಅವನಿಗೆ ಈ ಕೆಲಸನ ಒಪ್ಪಿಸ್ತಾನೆ. ಈಗ ಅದೇ ದಿನ ನೈಟ್ ನಮ್ ಹೀರೋ ಆ ಕಾಡಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ತನ್ನ ಪಾಂಡನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಅಷ್ಟಲ್ಲಾಗ್ಲಿ ಇವ್ರಿಗೆ ಆ ಕಾಡಿಂದ ಒಂದು ದೊಡ್ಡ ಸೌಂಡ್ ಅನ್ನೋದು ಕೇಳಿಸುತ್ತೆ. ಇದಾದ್ಮೇಲೆ ಆ ಕುಚಂಗನ ವ್ಯಕ್ತಿ ನಮ್ ಹೀರೋನ ಹಿಡಿಬೇಕಂತ ಟ್ರಾಪ್ ಗಳನ್ನ ಸೆಟ್ ಮಾಡ್ತಾ ಇರ್ತಾನೆ. ಇದು ಯಾವ್ದು ಕೂಡ ಗೊತ್ತಿಲ್ದಿರಂತ ನಮ್ ಹೀರೋ ಈಗ ಅದೇ ಜಾಗಕ್ಕೆ ಬರ್ತಾನೆ. ಈಗ ನಮ್ ಹೀರೋನ ನೋಡಿದಂತ ಆ ಕುಚಂಗ್ ಬೈ ಮಿಸ್ ಆಗಿ ತಾನು ಮಾಡಿದಂತ ಟ್ರಾಪ್ ಅಲ್ಲಿ ತಾನೇ ಸಿಗಾಕೊಂತಾನೆ. ಇದರಿಂದ ಆ ಕುಚಂಗ್ ನ ಡ್ರಾಪ್ಸ್ ಕುಚಂಗನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಸೆಯಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದಾದ್ಮೇಲೆ ಕುಚಂಗ್ ಒಂದು ಲಾಸ್ಟ್ ಟ್ರಾಪ್ ಅಲ್ಲಿ ಬಂದು ಕೂತಿರ್ತಾನೆ. ಇದು ಯಾವ್ದು ಗೊತ್ತಿಲ್ದಿರಂತ ನಮ್ ಹೀರೋ ಹೋಗಿ ಕುಚಂಗ್ ನ ಮಾತ್ರ ಸೆಕೆಂಡ್ ಅವನ ಹತ್ರ ಹೋಗ್ತಾನೆ. ಬಟ್ ಗೊತ್ತಿಲ್ದ ನಮ್ ಹೀರೋ ಅವ್ನ ಮುಂದೆ ಇದ್ದಂತ ಒಂದು ಲಾಕ್ನ ತುಳಿತಾನೆ. ಇದರಿಂದ ಕುಚಂಗ್ ಮತ್ತೆ ಒಂದು ಟ್ರಾಪ್ ಅಲ್ಲಿ ಸಿಗಾಕೊಂತಾನೆ. ಇದೆಲ್ಲ ಆದ್ಮೇಲೆ ಈಗ ಕುಚಂಗ್ಗೆ ತನ್ನ ಹಳೆ ನೆನಪೆಲ್ಲ ಹೊರಟೋಗಿರುತ್ತೆ. ಇದೆಲ್ಲ ಆದ್ಮೇಲೆ ಈಗ ಕುಚಂಗ್ ನಮ್ ಹೀರೋ ಹತ್ರ ನೀವ್ ಯಾರು, ಇಷ್ಟಕ್ಕೂ ನಾನ್ ಯಾರು ಅಂತ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಮ್ ಹೀರೋ ನೀವ್ ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಕುಚಂಗ್ ನೀವೇ ನನ್ನನ್ನ ಕಾಪಾಡಿದ್ದು, ನಿಮ್ಗೆ ಏನಾದ್ರೂ ವರ ಬೇಕಿದ್ರೆ ಕೇಳಿ ಅಂತ ಕೇಳ್ತಾನೆ. ಈಗ ನಮ್ ಹೀರೋ ಕುಚಂಗ್ ಹತ್ರ ನಿಂಗೆ ಇಲ್ಲಿಂದ ಹೇಗೆ ಆಚೆ ಹೋಗ್ಬೇಕಂತ ಗೊತ್ತಿದ್ರೆ ದಯವಿಟ್ಟು ದಾರಿನ ತೋರ್ಸು ಅಂತ ಕೇಳ್ತಾನೆ. ಇದಕ್ಕೆ ಕುಚಂಗ್ ನನ್ಗೆ ದಾರಿ ಗೊತ್ತು ಅಂತ ಕೇಳ್ತಾನೆ. ಈಗ ನಮ್ ಹೀರೋ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲದೆ ಮತ್ತೆ ಅದೇ ಲಾಕ್ನ ಒತ್ಬಿಡ್ತಾನೆ. ಇದರಿಂದ ಕುಚಂಗ್ ಈಗ ಮತ್ತೆ ಜ್ಞಾನ ತಪ್ಪಿ ಅದೇ ಟ್ರಾಪ್ ಅಲ್ಲೇ ಬೀಳ್ತಾನೆ. ಇದಾದ್ಮೇಲೆ ನಮ್ ಹೀರೋ ಕುಚಂಗ್ನ ತಗೊಂಡ್ಬಂದು ತನ್ನ ರೂಮಲ್ಲಿ ಮಲಗಿಸಿರ್ತಾನೆ. ಈಗ ಕುಚಂಗ್ ಜ್ಞಾನ ಇಲ್ಲದೆ ಮಲಗಿರ್ಬೇಕಾದ್ರೆ ನಮ್ ಹೀರೋ ಏನ್ ಗುರು ಇವನು ಇಲ್ಲಿಂದ ಆಚೆ ಹೋಗಕ್ಕೆ ದಾರಿ ಹೇಳ್ತಾನೆ ಅಂತ ನಾನು ಅನ್ಕೊಂಡ್ರೆ ಬದಲಾಗಿ ಜ್ಞಾನ ತಪ್ಪಿ ಬಿದ್ದಿದ್ದಾನೆ ಅಂತ ನಮ್ ಹೀರೋ ಅನ್ಕೊಂತಾನೆ. ಇದಾದ್ಮೇಲೆ ಕುಚಂಗ್ ಸಡನ್ ಆಗಿ ಎದ್ದು ನಮ್ ಹೀರೋ ಮುಂದೆ ನಿಂತ್ಕೊಂತಾನೆ. ಇದನ್ನ ನೋಡುವಂತ ನಮ್ ಹೀರೋ ಹೇಗೂ ನಿಂಗೆ ಪ್ರಜ್ಞೆ ಬಂತಲ್ಲ, ಈಗ ಹೇಳು ಈ ಕಾಡಿಂದ ಆಚೆ ಹೋಗೋ ದಾರಿ ಯಾವ್ದು ಅಂತ ಕೇಳ್ತಾನೆ. ಇದಕ್ಕೆ ಕುಚಂಗ್ ದಾರಿನ ಯಾವ ದಾರಿನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ನಮ್ ಹೀರೋ ಕುಚಂಗ್ ಹತ್ರ ಸರಿ ನೀನ್ ನಿನ್ ರೂಮ್ಗೆ ಹೋಗು ಅಂತ ಹೇಳ್ತಾನೆ. ಈಗ ಕುಚಂಗ್ ಇದೆ ನನ್ನ ಮನೆ, ಇನ್ಮೇಲೆ ನಾನು ಇಲ್ಲೇನೆ ಇರ್ತೀನಿ, ಇಲ್ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಓ ಹಾಗಾದ್ರೆ ಆಚೆ ಹೋಗಿ ನಾನು ರೂಮ್ಗೆ ಕಾವಲ್ ಕೈ ಅಂತ ನಮ್ ಹೀರೋ ಹೇಳ್ತಾನೆ. ಇದಾದ್ಮೇಲೆ ಕುಚಂಗ್ ಆಚೆ ಕಡೆ ಬಂದು ರೂಮ್ ನ ಕಾವಲ್ ಕಾಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಈಗ ಆ ಜಾಗದಲ್ಲಿ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಅಬ್ಸರ್ವ್ ಮಾಡಿದಂತ ನಮ್ ಹೀರೋ ಕುಚಂಗ್ಗೆ ಸರಿ ಒಳಗಡೆ ಬಾ ಅಂತ ಹೇಳ್ತಾನೆ. ಇದಾದ್ಮೇಲೆ ನಮ್ ಹೀರೋ ಕುಚಂಗ್ ಆದ್ರೆ ಏನ್ ನೀನ್ ನೋಡಕ್ಕೆ ಒಳ್ಳೆ ದೇವ ತರ ಕಾಣ್ತಿದ್ಯಾ, ಸ್ವಲ್ಪ ನೀಟಾಗಿ ಇರಕ್ಕಾಗಲ್ವಾ ಅಂತ ಬೈತಾನೆ. ಇದಾದ್ಮೇಲೆ ಕುಚಂಗ್ ನೀಟಾಗಿ ತಲೆನೆಲ್ಲ ಬಾಸ್ಕೊಂಡು ಜಡೆನ ಹಾಕೊಂತಾನೆ. ಇದನ್ನ ನೋಡಿದ್ರೆ ನಮ್ ಹೀರೋ ಲೋ ಏನೋ ಮಾಡ್ತಿದ್ಯಾ, ಯಾಕೋ ಈ ರೀತಿ ಆಡ್ತಾ ಇದೆಯಾ ಅಂತ ಬೈಕೊಂತಾನೆ. ಇದಾದ್ಮೇಲೆ ಕುಚಂಗ್ ಸೀದಾ ನಮ್ ಹೀರೋ ಹತ್ರ ಬಂದು ಹೀರೋ ಪಕ್ಕದಲ್ಲೇ ಮಲ್ಕೊಂತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಕುಚಂಗ್ ನಮ್ ಹೀರೋಗೆ ಬೇರೆ ಬೇರೆ ಅಡಿಗೆಲ್ಲ ಮಾಡಿಟ್ಟಿರ್ತಾನೆ. ಇದನ್ನ ಅಬ್ಸರ್ವ್ ಮಾಡಿದಂತ ಆ ಟೀಮ್ ಅಲ್ಲಿ ಇದ್ದಂತ 3 ಜನ ಏನ್ ಕುಚಂಗ್ ಈ ರೀತಿ ಚೇಂಜ್ ಆಗಿದ್ದಾನಲ್ಲ, ಅವನ ಕೊಲೆ ಮಾಡ್ತೀನಿ ಅಂತ ಹೋಗಿ ಬದಲಾಗಿ ಇವನೇ ಚೇಂಜ್ ಆಗಿದ್ದಾನೆ, ಸಾಲದಕ್ಕೆ ಜಡೆ ಹಾಕೊಂಡಿದ್ದಾನೆ, ಹೂವ ಕೂಡ ಮುಟ್ಕೊಂಡಿದ್ದಾನೆ. ಸರಿ ಏನಂತ ನಾವೇ ಚೆಕ್ ಮಾಡೋಣ ಅಂತ ಅವನ ಹತ್ರ ಹೋಗ್ತಾರೆ. ಈಗ ಕುಚಂಗ್ ತನ್ನ ಮುಂದೆ ಇದ್ದಂತ ಒಂದು ಕೋಳಿ ಮರಿಗೆ ಭಯ ಬಿದ್ದು ಹಿಂದೆ ನಡ್ಕೊಬತ್ತಾ ಒಂದು ಕಲ್ ಮೇಲೆ ಬಿದ್ದೋಗ್ತಾನೆ. ಇದರಿಂದ ಈಗ ಕುಚಂಗ್ಗೆ ಮತ್ತೆ ಹಳೆ ಮೆಮೊರಿ ಬಂದ್ಬಿಡುತ್ತೆ. ಈಗ ಕುಚಂಗ್ ನಾನು ಬಂದಿದ್ದಂತ ಕೆಲಸ ಏನು ಅಂತ ಜ್ಞಾಪಿಸ್ಕೊಂಡು ಮತ್ತೆ ಈಗ ನಮ್ ಹೀರೋನ ಕೊಲ್ಲಕಂತ ಹೋಗ್ತಾನೆ. ಆದ್ರೆ ಈಗ ಕುಚಂಗ್ಗೆ ಗೊತ್ತಿಲ್ಲ ರಾತ್ರಿಯಿಂದ ನಾನು ಇಲ್ಲೇ ಇದ್ದೀನಿ ಅಂತ. ಈಗ ಕುಚಂಗ್ ತುಂಬಾನೇ ಸೈಲೆಂಟ್ ಆಗಿ ನಮ್ ಹೀರೋನ ಕೊಲ್ಲಕ್ಕೆ ಅಂತ ಹೋದಾಗ ಮೇಲಿದ್ದಂತ ಪಾಂಡ ಒಂದೊಂದೇ ಪಾತ್ರನ ಇವನ್ ಮೇಲೆ ತಳ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಈಗ ಕುಚಂಗ್ ಈ ಸೌಂಡ್ ಕೇಳಿದ್ರೆ ನಮ್ ಹೀರೋ ಇದ್ಬಿಡ್ತಾನ ಅಂತ ಆ ಪಾತ್ರೆಗಳನ್ನ ಒಂದೊಂದಾಗಿ ಕೆಚ್ಚಡಿಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಕೂಡ ಆ ಪಾಂಡ ನಮ್ಮ ಕುಚಂಗ್ನ ತಲೆ ಮೇಲೆ ಒಂದು ಮಡಿಕೆನ ಎತ್ತಿ ಬಿಸಾಕ್ಬಿಡುತ್ತೆ. ಇದರಿಂದ ಕುಚಂಗ್ಗೆ ಮತ್ತೆ ಈಗ ಹಳೆ ಮೆಮೊರಿ ಎಲ್ಲ ಹೊರಟೋಗುತ್ತೆ. ಇದಾದ್ಮೇಲೆ ಈಗ ನಮ್ ಹೀರೋ ಎಚ್ಚರಾಗಿ ನೋಡಿದ್ರೆ ಕುಚಂಗ್ ಇವನ್ ಮುಂದೆ ಕೂತಿರ್ತಾನೆ. ಈಗ ನಮ್ ಹೀರೋ ಕುಚಂಗ್ ಹತ್ರ ನೀನೇನ್ ಮಾಡ್ತಾ ಇದೀಯ ಇಲ್ಲಾಗಿ ಈ ಸಾಮಾನೆಲ್ಲ ಈ ರೀತಿ ಬಿದ್ದಿದ್ದಾವೆ ಅಂತ ಕೇಳ್ತಾನೆ. ಈಗ ಕುಚಂಗ್ ನಮ್ ಹೀರೋ ಹತ್ರ ನಾನು ನಿನ್ಗೋಸ್ಕರ ಅಡಿಗೆನ ಮಾಡ್ತಾ ಇದೀನಿ, ಅದಕ್ಕೋಸ್ಕರ ಪಾತ್ರೆ ಬೇಕಿತ್ತು, ಅದಕ್ಕೆ ಇದಕ್ಕೆ ಬಂದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಕುಚಂಗ್ ನಮ್ ಹೀರೋ ಹತ್ರ ಬನ್ನಿ ಕಾಡಿಗೆ ಹೋಗಿ ಸ್ವಲ್ಪ ಸೌದೆನೆ ತಗೋಬೋಣ ಅಂತ ಹೇಳ್ತಾನೆ. ಇದನ್ನ ಅಬ್ಸರ್ವ್ ಮಾಡ್ದಂತ ಆ 3 ಜನ ಏನ್ ಕುಚಂಗ್ ಮತ್ತೆ ಈ ರೀತಿ ಚೇಂಜ್ ಆದ್ನಲ್ಲ ಅನ್ಬಿಟ್ಟು ನಾವ್ ಇವನನ್ನ ಕುಂದ್ಬಿಡ್ಬೇಕಂತ ಪ್ಲಾನ್ ಮಾಡ್ತಾ ಇರ್ತಾರೆ.
ಮಾಡ್ತಾರೆ. ಬಟ್ ಆ 3 ಜನಕ್ಕೆ ಗೊತ್ತಿಲ್ಲ ಕುಚಾಂಗ್ ಇವ್ರ ಹಿಂದೆನೆ ಇದಾರೆ ಅಂತ. ಈಗ ಕುಚಾಂಗ್ ನೀವು ಯಾರನ್ನ ಕೊಲ್ಲಕ್ಕೆ ಪ್ಲಾನ್ ಮಾಡ್ತಿದ್ದೀರ ಅಂತ ಕೇಳಿ ಈ 3 ಜನನ ಎತ್ತಿ ಅಲ್ಲಿಂದ ಬಿಸಾಕ್ತಾನೆ. ಈಗ ಆ ರಾಣಿ ಮಗ ಒಂದ್ ಕಡೆ ಕುತ್ಕೊಂಡು ಎಳ್ನೀರ್ನ ಕುಡಿತಾ ಇರ್ಬೇಕಾದ್ರೆ ಆ 3 ಜನದಲ್ಲಿ ಒಬ್ಬ ವ್ಯಕ್ತಿ ಬಂದು ಅಲ್ಲೇನೆ ಬೀಳ್ತಾನೆ. ಇದನ್ನ ಅಬ್ಸರ್ವ್ ಮಾಡಿದಂತ ಆ ರಾಣಿಯ ಮಗ ಏನಿಲ್ಲ ನನ್ನ ಮಕ್ಕಳು ನೆಮ್ಮದಿಗೆ ಎಳ್ನೀರು ಕುಡಿಯಕ್ಕೂ ಬಿಡಲ್ಲ ಅನ್ಬಿಟ್ಟು ಅವನತ್ರ ಹೋಗಿ ಯಾಕೋ ಮೇಲಿಂದ ಹಾರ್ಕೊಂಡ್ ಬಂದು ಇಲ್ಲಿ ಬೀಳ್ತಾ ಇದೆಯಾ ಅಂತ ಕೇಳ್ತಾನೆ. ಇದಾದ್ಮೇಲೆ ಅದೇ ಟೀಮ್ ಅಲ್ಲಿ ಇದ್ದಂತ ಇನ್ನಿಬ್ರು ಬಂದ್ಬಿಟ್ಟು ನೋಡಿ ಕುಚಾಂಗ್ ಯಾವ ರೀತಿ ಓಡಿದ್ದಾನೆ, ಅವನಿಗೆ ಬದಲಾಗೋಗಿದ್ದಾನೆ ಅಂತ ಹೇಳ್ತಾನೆ. ಈಗ ಆ ರಾಣಿಯ ಮಗ ಕುಚಾಂಗ್ ಆ ರೀತಿ ಚೇಂಜ್ ಆಗಿದ್ದಾನೆ ಅಂದ್ರೆ ನಾನು ನಂಬೋದಿಲ್ಲ, ಬನ್ನಿ ಚೆಕ್ ಮಾಡೋಣ ಅಂತ ಅವನ ಹತ್ರ ಹೋಗ್ತಾನೆ. ಇದಾದ್ಮೇಲೆ ಈ 4 ಜನ ಸೇರ್ಕೊಂಡು ಕುಚಾಂಗ್ ಇದ್ದಂತ ಜಾಗಕ್ಕೆ ಹೋಗ್ತಾರೆ. ಬಟ್ ಕುಚಾಂಗ್ ಆಗ್ಲಿ ನಮ್ಮ ಹೀರೋ ಆಗ್ಲಿ ಇಬ್ರು ಕೂಡ ಅಲ್ಲಿ ಇರೋದಿಲ್ಲ, ಇಬ್ರು ಕೂಡ ಸೌದೆಗೆ ಹೋಗಿರ್ತಾರೆ. ಈಗ ಈ 4 ಜನ ಸೇರ್ಕೊಂಡು ಕುಚಾಂಗ್ ಅಡಿಗೆ ಮಾಡಿದ್ನಲ್ಲ ಆ ಜಾಗಕ್ಕೆ ಬರ್ತಾರೆ. ಬಟ್ ಇವರ ಬ್ಯಾಡ್ ಲಕ್ ಅಂತ ಕಾಣುತ್ತೆ. ಕುಚಾಂಗ್ ಮಾಡೋಂತ ಯಾವ್ದೊಂದು ಸೂಪ್ ಅಲ್ಲಿ ಒಂದು ಮಶ್ರೂಮ್ ಬಂದು ಬಿಡುತ್ತೆ. ಆ ಮಶ್ರೂಮ್ ತಿಂದ ಜನಗಳು ಹುಚ್ಚರ ಆಡ್ತಾರೆ. ಈಗ ಈ 4 ಜನ ಸೇರಿ ಅಲ್ಲಿದ್ದಂತ ಊಟ ಎಲ್ಲ ತಿಂದು ಆ ಸೂಪ್ ನು ಕೂಡ ಕುಡ್ದಾಕ್ತಾರೆ. ಇದಾದ್ಮೇಲೆ ಈಗ ಇವ್ರಿಗೆ ಒಬ್ಬೊಬ್ರು ಕೂಡ ಒಂದೊಂದ್ ರೀತಿ ಕಾಣಕ್ಕೆ ಸ್ಟಾರ್ಟ್ ಆಗ್ತಾರೆ. ಈಗ ಆ ರಾಣಿಯ ಮಗನಾದ ತುಳು ಒಳ್ಳೆ ಕುದುರೆ ರೀತಿ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಆಪೋಸಿಟ್ ಆಗಿ ಕೂತಿರಂತ ಈ 3 ಜನ ಈಗ ಪಾಂಡ ರೀತಿ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ಈ 4 ಜನ ಒಂದ್ ಕಡೆ ಸೇರ್ಕೊಂಡು ಒಳ್ಳೆ ಹುಚ್ಚು ಬಂದಿರೋ ಕುದುರೆ ರೀತಿ ಆಡ್ತಾ ಇರ್ತಾರೆ. ಈಗ ಅದೇ ಟೈಮ್ಗೆ ನಮ್ಮ ಹೀರೋ ಮತ್ತೆ ಕುಚಾಂಗ್ ಆ ಜಾಗಕ್ಕೆ ಬರ್ತಾರೆ. ಇವರನ್ನ ನೋಡಿದಂತ ತುಳುಗೆ ಇವರಿಬ್ರು ನೋಡ್ಲಿಕ್ಕೆ ಪಾಂಡ ರೀತಿ ಕಾಣ್ತಾ ಇರ್ತಾರೆ. ಅದಕ್ಕೆ ತುಳು ಇಬ್ರು ನೋಡ್ಬಿಟ್ಟು ನೀವು ಇಬ್ರು ಜಗಳನ ಮಾಡ್ಕೊಂಬಿಡಿ ಸುಮ್ನೆ ಇರ್ಲಿ ಅಂತ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಇದೇ ಜಾಗಕ್ಕೆ ಈಗ ಶಾಯ್ ಬರ್ತಾಳೆ. ಬಟ್ ಶಾಯ್ ಬರೋದಕ್ಕೆ ನಮ್ ಹೀರೋ ಕುಚಾಂಗ್ ಹಿಂದೆ ಏನೋ ಒಂದನ್ನ ಎತ್ಕೊಂತಾ ಇರ್ತಾನೆ. ಇದನ್ನ ನೋಡಿದಂತ ಶಾಯ್ ಛೇ ಏನ್ ಮಾಡ್ತಾ ಇದೀರಾ ನೀವು, ಈ ರೀತಿ ಮಾಡೋದು ತುಂಬಾನೇ ದೊಡ್ಡ ತಪ್ಪು, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಈ ಟೈಮಲ್ಲಿ ರಾಣಿಗೆ ನಿಮ್ಮನ್ನ ಕರೀತಾ ಇದ್ದಾಳೆ, ನೀವು ಅಲ್ಲಿಗೆ ಬರ್ಬೇಕಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ನಮ್ ಹೀರೋ ಅಲ್ಲಿಗೆ ಬಂದು ನೋಡಿದ್ರೆ ಎಲ್ಲಾ ಡ್ರೈವರ್ಸ್ ಬಂದು ಅಲ್ಲಿ ನಿಂತಿರ್ತಾರೆ. ಆಕ್ಚುಲಿ ಇವರೆಲ್ಲ ಯಾಕೆ ಈ ರೀತಿ ನಿಂತಿದ್ದಾರೆ ಅಂದ್ರೆ ಊಹುಗೆ ಒಂದು ಮರನ ಹತ್ತೋ ಶಕ್ತಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ. ಈಗ ನಮ್ಮ ಹೀರೋನ ಕೈಯಿಂದ ಊಹುನ ತಗೊಂಡು ಆ ಮರದ ಮೇಲೆ ಬಿಡ್ತಾರೆ. ಬಟ್ ನಮ್ಮ ಊಹು ಹತ್ತಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರುತ್ತೆ. ಇದನ್ನ ನೋಡುವಂತ ತುಳು ಅದಕ್ಕೆ ಕೋಲಿಂದ ಹೊಡೆದು ಮೇಲೆ ಹತ್ತೋ ರೀತಿ ಮಾಡ್ತಾ ಇರ್ತಾನೆ. ಆಕ್ಚುಲಿ ನಮ್ಮ ಹೀರೋಗೆ ಆ ಪಾಂಡ್ ಅಂದ್ರೆ ತುಂಬಾ ಇಷ್ಟ. ಈಗ ಅದನ್ನ ಹೊಡೆದ್ರೆ ನಮ್ಮ ಹೀರೋ ಸುಮ್ನೆ ಬಿಡ್ತಾನ. ಅದಕ್ಕೀಗ ನಮ್ಮ ಹೀರೋ ತುಳುನ ಅಡ್ಡಕ್ಕೆ ಹೋಗ್ತಾನೆ. ಬಟ್ ಅಲ್ಲಿ ಇದ್ದಂತ ಸೈನಿಕರು ಬಂದು ನಮ್ಮ ಹೀರೋನ ಹಿಂದೆ ಕೇಳ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ತುಳು ಊಹುಗೆ ಟಾರ್ಚರ್ ನ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅವ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಮ್ಮ ಹೀರೋ ಅವ್ರ ಮೇಲೆಲ್ಲ ಅಟ್ಯಾಕ್ ಮಾಡನಲ್ಲ ಅದನ್ನ ನೋಡಿದಂತ ಅಲ್ಲಿ ಇದ್ದಂತ ಡ್ರೈವರ್ಸ್ ಈಗ ರಿಟರ್ನ್ ಆಗಿ ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ಅವ್ರ ಮೇಲೆ ಎಲ್ಲ ಫೈಟ್ ನ ಮಾಡ್ತಾ ಇರ್ತಾನೆ. ಬಟ್ ಅಲ್ಲಿರೋರೆಲ್ಲ ಡ್ರೈವರ್ಸ್ ಅಲ್ವಾ, ಅವರೆಲ್ಲರೂ ಸೇರ್ಕೊಂಡು ಈಗ ನಮ್ಮ ಹೀರೋನ ಮೇಲೆ ಒಟ್ಟಿನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮ ಹೀರೋ ಫೈಟ್ ನ ಮಾಡ್ತಾ ಅವನ ಹಿಂದೆ ಒಂದು ಪಾಂಡ ಸ್ಟ್ಯಾಚು ಇರುತ್ತೆ. ಈಗ ನಮ್ಮ ಹೀರೋ ಅದೇ ರೀತಿ ನಿಂತ್ಕೊಂಡು ಒಂದು ಪೋಸ್ ಅನ್ನ ಕೊಡ್ತಾನೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ಡ್ರೈವರ್ಸ್ ಒಂದು ಕ್ಷಣ ದಂಗ ಹೋಗ್ತಾರೆ. ಆದ್ರೂ ಕೂಡ ಆ ಡ್ರೈವರ್ಸ್ ನಮ್ಮ ಹೀರೋನ ಬಿಡ್ಬೇಕಲ್ಲ, ಮತ್ತೆ ಈಗ ಅವ್ರು ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅದೇ ಟೈಮ್ಗೆ ಅಲ್ಲಿಗೆ ಬಂದಂತ ಕುಚಾಂಗ್ ಏನೋ ನಮ್ಮ ಬಾಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಿದ್ದವ್ರಿಗೆ ಸರಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ನಮ್ಮ ಹೀರೋ ಫೈಟ್ ನ ಮಾಡ್ತಾ ಅಲ್ಲಿದ್ದ ಪಾಂಡ ಸ್ಟ್ಯಾಚು ಮೇಲೆ ಎತ್ತಿ ನಿಂತ್ಕೊಂತಾನೆ. ಈ ಕಡೆ ಮರದ ಮೇಲೆ ಇದ್ದಂತ ಊಹೋ ನಮ್ಮ ಹೀರೋನ ನೋಡಿ ಕೂಗಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿಗೆ ಊಹೋಗೆ ಒಂದ್ ಟೈಮಲ್ಲಿ ಕಾಲ್ ಜಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡುವಂತ ನಮ್ಮ ಹೀರೋ ಮೇಲಿಂದ ಜಂಪ್ ಮಾಡಿ ನಮ್ಮ ಊಹೋನ ಕಾಪಾಡ್ಕೊಂತಾನೆ. ಈಗ ನಮ್ಮ ಹೀರೋ ಊಹೋ ಜೊತೆ ಕೆಳಗಡೆ ಬಿದ್ದಿದ ತಕ್ಷಣ ಯಾರಾದ್ರೂ ನಮ್ಮ ಊಹೋನ ಮುಟ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ನ ಮಾಡ್ತಾನೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ರಾಣಿ ಸೀದಾ ಅಲ್ಲಿಂದ ಜಂಪ್ ಮಾಡಿ ನಮ್ಮ ಹೀರೋ ಹತ್ರನೇ ಲ್ಯಾಂಡ್ ಆಗ್ತಾಳ. ಈಗ ಆ ರಾಣಿ ನಮ್ಮ ಹೀರೋ ಹತ್ರ ನೀನ್ ಯಾಕೆ ಈ ರೀತಿ ಮಾಡ್ದೆ, ಎಷ್ಟು ವರ್ಷಗಳಿಂದ ನಾವ್ ಇದೇ ರೀತಿ ಮಾಡ್ಕೊಂಡ್ ಇರೋದು, ನಮ್ಮ ಆಚಾರ ವಿಚಾರಗಳನ್ನ ನೀನ್ ಹಾಳು ಮಾಡ್ತಾ ಇದೀಯ ಅಂತ ಬೈತಾಳೆ. ಈಗ ನಮ್ಮ ಹೀರೋ ಆ ರಾಣಿ ಹತ್ರ ಇದನ್ನ ಚಿಕ್ಕ ಮರಿ ಇದು ಈ ರೀತಿ ಕಾಟ ಕೊಟ್ರೆ ಇದು ಬದುಕನ ಬದುಕುತ್ತ ಅಂತ ಕೇಳ್ತಾನೆ. ಅದಕ್ಕೀಗ ಆ ರಾಣಿ ಈ ಚಿಕ್ಕ ಮರಿಗೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಈ ಮರಿಗೆ ಒಂದು ಉಯ್ಯಾಲೆಯನ್ನು ಕಟ್ಕೊಡಿ ಅದರಿಂದ ತುಂಬಾನೇ ಖುಷಿ ಪಡುತ್ತೆ ಅಂತ ಹೇಳ್ತಾನೆ. ಬಟ್ ಆ ರಾಣಿಗೆ ಉಯ್ಯಾಲೆ ಅಂದ್ರೆ ಏನಂತಾನೆ ಗೊತ್ತಿರೋದಿಲ್ಲ. ಈಗ ರಾಣಿ ನಮ್ಮ ಹೀರೋ ಹತ್ರ ಉಯ್ಯಾಲೆ ಅಂದ್ರೆ ಏನು ಅದೇಗಿರುತ್ತೆ ಅಂತ ಕೇಳ್ತಾ ಇರ್ತಾಳೆ. ಇದಾಗಿ ನೆಕ್ಸ್ಟ್ ನಲ್ಲಿ ಒಂದು ಮರಕ್ಕೆ ಒಂದು ಉಯ್ಯಾಲೆನ ಕಟ್ಟಿರ್ತಾರೆ. ಆ ಉಯ್ಯಾಲಿಂದ ಕೆಳಗಡೆ ನೋಡಿದ್ರೆ ಒಂದು ದೊಡ್ಡ ಪ್ರಪಾತ ಕಾಣ್ತಾ ಇರುತ್ತೆ. ಆದ್ರೂ ಕೂಡ ನಮ್ಮ ಹೀರೋ ಊಹು ಮತ್ತೆ ಕುಚಾಂಗ್ ಈ 3 ಜನ ಸೇರ್ಕೊಂಡು ಉಯ್ಯಾಲಲ್ಲಿ ಆಟ ಆಡ್ತಾ ಇರ್ತಾರೆ. ಇದನ್ನ ನೋಡಿದಂತ ಆ ರಾಣಿಗೆ ತುಂಬಾನೇ ಖುಷಿಯಾಗಿ ಕುಚಾಂಗನ ಆಚೆ ಕುಣಿಸ್ಬಿಟ್ಟು ತಾನೇ ಹೋಗಿ ಉಯ್ಯಾಲಲ್ಲಿ ಕುತ್ಕೊಂತಾಳೆ. ಈಗ ಈ ರಾಣಿಗೂ ಈ ಉಯ್ಯಾಲಿಂದ ತುಂಬಾನೇ ಇಷ್ಟ ಆಗ್ತಾ ಇದೆ. ಅದಕ್ಕೆ ಈಗ ರಾಣಿ ಇದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಇದಾದ್ಮೇಲೆ ಆ ರಾಣಿ ಒಂದು ಚಂಪನ ಹಾಕಿ ಎಷ್ಟೋ ದೂರ ಹೋಗಿ ಲ್ಯಾಂಡ್ ಆಗ್ತಾಳೆ. ಈ ಕಡೆ ನಮ್ಮ ಹೀರೋ ಆ ಟ್ರೈಬರ್ಸ್ ಹತ್ರ ರಾಣಿ ಎಲ್ಲೋದು ನಮ್ಮ ಊಹು ಎಲ್ಲೋಯ್ತು ಇಬ್ರು ಕೂಡ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ. ಈಗ ಅಲ್ಲಿದ್ದ ಟ್ರೈಬರ್ಸ್ ನಮ್ಮ ರಾಣಿ ಈ ರೀತಿ ಎಷ್ಟೆಷ್ಟೋ ಜಂಪನ ಮಾಡ್ತಾಳೆ, ಅವಳಿಗೆಲ್ಲ ಇದು ತುಂಬಾನೇ ಈಸಿ, ಸ್ವಲ್ಪ ಇಲ್ಲೇನ ಬರ್ತಾಳೆ ಸುಮ್ನೆ ಇರಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಆ ರಾಣಿ ಮತ್ತೆ ನಮ್ಮ ಊಹು ಒಂದ್ ಮೆಟ್ಲ ಮೇಲೆ ಕೂತಿರ್ತಾರೆ. ಈಗ ನಮ್ಮ ರಾಣಿ ಆ ಊಹು ಹತ್ರ ನೀನ್ ಸ್ವಲ್ಪ ವೆಯ್ಟ್ ಇದ್ದಂಗಿದ್ಯಾ, ನೀನ್ ಸ್ವಲ್ಪ ವೆಯ್ಟ್ ನ ಕಮ್ಮಿ ಮಾಡ್ಕೊಬೇಕು, ಇನ್ಮೇಲೆ ನಿನ್ನ ನಾನೇ ನೋಡ್ಕೊಂತೀನಿ ಅಂತ ಹೇಳ್ತಾ ಇರ್ತಾಳೆ. ಇವಳೆ ಈ ಮಾತು ಈಗ ನಮ್ಮ ಊಹೋಗೆ ಅರ್ಥ ಆಯ್ತು ಅಂತ ಕಾಣುತ್ತೆ. ಈಗ ನಮ್ಮ ಊಹು ಆ ರಾಣಿ ಮೇಲೆ ಕುತ್ಕೊಂಡು ಅವಳಿಗೊಂದು ಮುತ್ತನ ಕೊಟ್ಟು ಅವಳನ್ನ ತಬ್ಬೋಳುತ್ತೆ. ಇದನ್ನ ನೋಡಿದಂತ ರಾಣಿಗೆ ಈಗ ಮನ್ಸಲ್ಲಿ ಎಷ್ಟೋ ಖುಷಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ನಮ್ಮ ಹೀರೋ ಮತ್ತೆ ಕುಚಾಂಗ್ ಬಾಳೆ ಹಣ್ಣನ್ನ ತಿಂತಾ ಇರ್ತಾರೆ. ಈಗ ಕುಚಾಂಗ್ ನಮ್ಮ ಹೀರೋ ಹತ್ರ ಯಾವಾಗ್ಲೂ ನೀವು ನಿಮ್ ಮನೆ ಬಗ್ಗೆನೇ ಮಾತಾಡ್ತೀರಾ, ಯಾವ ರೀತಿ ಇರುತ್ತೆ ನಿಮ್ ಮನೆ ಅಂತ ಕೇಳ್ತಾನೆ. ಈಗ ನಮ್ಮ ಹೀರೋ ಅವ್ನ ಮನೆ ಬಗ್ಗೆ ಹೇಳ್ತಾ ಓಕೆ ಟಾಟಾ ಬೈ ಬೈ ಇನ್ಮೇಲೆ ಜಾಗ್ರತೆ ಇರೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದಾದ್ಮೇಲೆ ಅದೇ ದಿನ ರಾತ್ರಿ ನಮ್ಮ ಹೀರೋ ಊಹನ ಕರ್ಕೊಂಡು ಅಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಈಗ ಆ ರಾಣಿಗೆ ನಮ್ಮ ಹೀರೋನ ಮಾತಾಡ್ಸ್ಬೇಕಂತ ಅನ್ಸಿದೆ. ಅದಕ್ಕೀಗ ಆ ರಾಣಿ ನಮ್ಮ ಹೀರೋನ ಹುಡ್ಕೊಂಡೇ ಬಂದಿದ್ದಾಳೆ. ಈ ಕಡೆ ನಮ್ಮ ಹೀರೋ ಅವ್ನ ರೂಮ್ ಡೋರ್ ನ ಓಪನ್ ಮಾಡ್ತಿದ್ದಂಗೆ ಆ ರಾಣಿ ಇವ್ರ ಮುಂದೆನೆ ಕಾಣಿಸ್ಕೊತಾಳೆ. ಈಗ ಆ ರಾಣಿ ನಮ್ಮ ಹೀರೋ ಹತ್ರ ಏನು ಊಹನ ಕರ್ಕೊಂಡು ಇಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಇದಕ್ಕೆ ನಮ್ಮ ಹೀರೋ ಊಹು ಜಾಸ್ತಿ ಊಟ ಮಾಡ್ಬಿಟ್ಟಿದೆ, ಅದಕ್ಕೆ ಅದನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿ ಮ್ಯಾನೇಜರ್ ನ ಮಾಡ್ತಾನೆ. ಇದಾದ್ಮೇಲೆ ಆ ರಾಣಿ ನಿನ್ಗೆ ಎಣ್ಣೆ ಹೊಡೆಯೋ ಅಭ್ಯಾಸ ಇದೆಯಾ, ಬಾ ಇಲ್ಲಿಂದ ಕರ್ಕೊಂಡೋಗಿ ನಮ್ಮ ಹೀರೋಗೆ ಎಣ್ಣೆ ಹೊಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಆ ಎಣ್ಣೆ ನಮ್ಮ ಹೀರೋಗೆ ಯಾವ
ಯಾವ ಕಾಟ ಕೊಡುತ್ತಂದ್ರೆ ನಮ್ಮ ಹೀರೋ ಅದನ್ನ ಕುಡಿತಾ ಇದ್ದಂಗೆ ಅವನ ಬಾಯಲ್ಲಿ ಬೆಂಕಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಇದೇನು ಎಣ್ಣೆನ ಇಲ್ಲಾಂದ್ರೆ ಪೆಟ್ರೋಲ್ ಅಂತ ಅನ್ಕೊಂಡು ಆ ಎಣ್ಣೆನ ಎತ್ತಿ ಬೆಂಕಿ ಮೇಲೆ ಬಿಸಾಕ್ತಾನೆ. ಆ ರೀತಿ ಹೋಗಿ ಆ ಎಣ್ಣೆ ಬೆಂಕಿ ಮೇಲೆ ಬೀಳ್ತಿದ್ದಂಗೆ ಅಲ್ಲಿದ್ದಂತ ಬೆಂಕಿ ಬಗ್ ಅಂತ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ರಾಣಿ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳ್ತಾಳೆ. ಈಗ ನಮ್ಮ ಹೀರೋ ಆ ರಾಣಿ ಹತ್ರ ಯಾವಾಗ್ಲೂ ನನ್ನ ಪೂರ್ವಿಕರಿಗೆ ನಮಸ್ಕಾರ ಮಾಡ್ಬಿಟ್ಟೆ ಆಮೇಲೆ ಎಣ್ಣೆ ಹೊಡಿಯೋದು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಆ ರಾಣಿ ತುಂಬಾನೇ ಒಳ್ಳೆ ಬುದ್ಧಿನ ಕಲ್ತಿದ್ಯಾ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ರಾಣಿ ನಮ್ಮ ಹೀರೋಗೆ ಎಣ್ಣೆನ ಕೊಡಕಂತ ಬಂದಾಗ ನಮ್ಮ ಹೀರೋ ಅವಳ ಕೈನ ಇಟ್ಕೊಂಡ್ಬಿಡ್ತಾನೆ. ಇದರಿಂದ ಆ ರಾಣಿ ಯಾವ ರೀತಿ ಆಡ್ತಾ ಇರ್ತಾಳೆ ಅಂದ್ರೆ ಫಸ್ಟ್ ಟೈಮ್ ಯಾವ್ದೊಂದು ಗಂಡಸು ಇವಳ ಕೈನ ಮುಟ್ಟಿರೋ ರೀತಿ ಆಡ್ತಾ ಇರ್ತಾಳೆ. ಇದನ್ನ ನೋಡಿದಂತ ನಮ್ಮ ಹೀರೋ ಆ ರಾಣಿ ಹತ್ರ ಯಾಕೆ ಏನಾಯ್ತು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಆ ರಾಣಿ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಬಟ್ ಅವಳಿಗೆ ಏನ್ ಹೇಳ್ಬೇಕಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಜಸ್ಟ್ ಅದು ಅದು ಅಂತಾನೆ ಹೇಳ್ತಾ ಇರ್ತಾಳೆ. ಈಗ ನಮ್ಮ ಹೀರೋ ಆ ರಾಣಿ ಹತ್ರ ಅವತ್ ನಿಮ್ ಮಗನ್ಗೆ ಅಷ್ಟು ಜನ ಎಲ್ಲ ಸೇರ್ಕೊಂಡು ಹೊಡಿತಾ ಇದ್ರು ನೀವು ಅಡ್ಡಾಕಕ್ಕೆ ಹೋಗಿಲ್ಲ, ಯಾಕೆ ನೀವು ನಿಮ್ಮ ಮಗನ್ನ 9 ತಿಂಗಳು ಎತ್ತು ಹತ್ತಿಲ್ವಾ? ಯಾವ್ದೇ ತಾಯಿ ಆಗ್ಲಿ ತನ್ನ ಮಗನಿಗೆ ಹೊಡಿತಾ ಇದ್ರೆ ಸುಮ್ನೆ ನೋಡ್ಕೊಂಡು ಇರಲ್ಲ, ಬದಲಾಗಿ ಹೋಗಿ ಆಪೋಸ್ ಮಾಡ್ತಾಳೆ. ಬಟ್ ನಿಮ್ಮ ಟ್ರೈಬರ್ಸ್ ಅಲ್ಲಿ ಯಾರು ಕೂಡ ಆಪೋಸ್ ಮಾಡೋದಿಲ್ಲ. ಆ ರೀತಿ ಎಲ್ಲ ನೀವ್ ಯಾಕೆ ಮಾಡ್ತೀರಿ ಅಂತ ಕೇಳ್ತಾನೆ. ಇವನೇ ಈ ಮಾತಿಗೆ ಆ ರಾಣಿ ಏನು ಕೂಡ ಉತ್ತರ ಹೇಳೋದಿಲ್ಲ, ಬದಲಾಗಿ ಅವಳ ತಲೆ ಮೇಲೆ ಇದ್ದಂತ ಎಲ್ಲ ಕೂತು ಎದ್ದು ನಿಂತ್ಕೊಂತಾ ಇರುತ್ತೆ. ಇದಾದ್ಮೇಲೆ ನಮ್ಮ ಹೀರೋ ನಮ್ಗೆ ಯಾರಾದ್ರೂ ಇಷ್ಟ ಆದ್ರೆ ಮೊದಲು ಅವ್ರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತೀವಿ. ಇದಾದ್ಮೇಲೆ ನಾವು ಹಗ್ಗನ ಮಾಡ್ಕೊಂಡು ನಿಮ್ಗೆ ನಾವು ಇಷ್ಟನ ಅಂತ ಕೇಳ್ತೀವಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೆಂಡಿಯಲ್ಲಿ ನೋಡ್ತಾ ಇದ್ದಂತ ಒಬ್ಬ ಡ್ರೈವರ್ ಇದನ್ನೆಲ್ಲ ನೋಡಿ ಮೂರ್ಛೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಈ ಕಡೆ ಆ ರಾಣಿನ ನೋಡ್ಕೋದ್ರೆ ಈಗ ಆ ರಾಣಿಯ ತಲೆಯಿಂದ ಹೊಗೆ ಹೋಗಕ್ಕೆ ಸ್ಟಾರ್ಟ್ ಆಗಿದೆ, ಯಾಕಂದ್ರೆ ಅವಳ ಲೈಫ್ ಅಲ್ಲಿ ಈ ರೀತಿ ಯಾರು ಕೂಡ ಮಾಡಿದ್ದೇ ಇಲ್ಲ. ರಾಣಿ ಈಗ ಶಾಕ್ ಹೋಗಿರೋದ್ರಿಂದ ತಲೆ ಸುತ್ತಿ ಅವಳು ಅಲ್ಲೇನೆ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿದಂತ ನಮ್ಮ ಹೀರೋ ಅವಳನ್ನ ಹಿಡ್ಕೊಂಡು ಅಲ್ಲೇನೆ ಸೈಡ್ ಅಲ್ಲಿ ಕುಣಿಸ್ತಾನೆ. ಇದಾದ್ಮೇಲೆ ನಮ್ಮ ಹೀರೋ ಆ ರಾಣಿ ಹತ್ರ ನೀವು ನೋಡಕ್ಕೆ ನನಗಿಂತ ಚಿಕ್ಕವ್ರ ತರ ಕಾಣ್ತಾ ಇದೀರಾ, ಅದಕ್ಕೆ ನಾನು ನಿಮ್ಮನ್ನ ತಂಗಿ ಅಂತ ಕರಿತೀನಿ, ಬೇಕಾದ್ರೆ ನೀವು ನನ್ನನ್ನ ಅಣ್ಣ ಅಂತ ಕರಿಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಆ ರಾಣಿ ಈಗ ತುಂಬಾನೇ ಎಮೋಷನಲ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿದಂತ ನಮ್ ಹೀರೋ ಯಾಕೆ ಏನಾದ್ರೂ ತಪ್ಪನ ಹೇಳ್ದ ಅಂತ ಕೇಳ್ತಾನೆ. ಅದಕ್ಕೀಗ ಆ ರಾಣಿ ನನಗೆ ಅಣ್ಣಯ್ಯ ಅಂತ ಯಾರು ಇಲ್ಲ, ಫಸ್ಟ್ ಟೈಮ್ ನೀನೇ ನನಗೆ ಅಣ್ಣಯ್ಯ ಅಂತ ಸಿಕ್ಕಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೀಗ ನಮ್ ಹೀರೋ ಆ ರಾಣಿನ ತನ್ನ ಭುಜದ ಮೇಲೆ ಮಲ್ಸ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ರಾಣಿಯ ಮಗನಾದ ತುಳುಗಿ ಈ ವಿಚಾರ ಹೇಳಕ್ಕೆ ಒಬ್ಬ ಡ್ರೈವರ್ ಬಂದಿರ್ತಾನೆ. ಈಗ ತುಳು ಆ ಡ್ರೈವರ್ ಹತ್ರ ಏನಾಯ್ತು, ಯಾಕೆ ಈ ರೀತಿ ಓಡ್ ಬಂದೆ ಅಂತ ಕೇಳ್ತಾನೆ. ಈಗ ಆ ಡ್ರೈವರ್ ನಮ್ ಹೀರೋನ ಬಗ್ಗೆ ಹೇಳ್ತಾ ನಿಮ್ಮ ಅಮ್ಮನ ಕಂಡ್ರೆ ಆ ಹೀರೋಗೆ ಇಷ್ಟ ಅಂತ, ಇದನ್ನ ಕೇಳಿ ನಾನು ಅಲ್ಲೇನೆ ಮೂರ್ಛೆ ಹೋದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ತುಳುಗೆ ಇದೇನು ಕೂಡ ಅರ್ಥ ಆಗೋದಿಲ್ಲ. ಈಗ ತುಳು ಆ ಡ್ರೈವರ್ ಹತ್ರ ಇದ್ರ ಅರ್ಥ ಏನು ಅಂತ ಕೇಳ್ತಾನೆ. ಆಗ ಡ್ರೈವರ್ ಇದಕ್ಕೆ ಅರ್ಥ ಆ ವ್ಯಕ್ತಿ ನಿಮ್ಗೆ ತಂದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ತುಳುಗೆ ಈಗ ತುಂಬಾನೇ ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ತುಳು ತನ್ನ ಖಡ್ಗನ ತಗೊಂಡು ಅವನ ಕೊಂದಾಕ್ತೀನಿ ಅಂತ ಅಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಆ ಡ್ರೈವರ್ ನಮ್ ತುಳುನ ತೊಡೆದು ಈಗ ಅದಕ್ಕೆ ಟೈಮ್ ಅಲ್ಲ, ಈಗ ನೀನೇನಾದ್ರೂ ಅವನ ಮೇಲೆ ಫೈಟ್ ಮಾಡಕ್ ಹೋದ್ರೆ ನೀನ್ ಸೋತೋಗ್ತೀಯ, ಬದಲಾಗಿ ನನ್ನ ಹತ್ರ ಒಂದು ಮದ್ದಿದೆ, ಆ ಮದ್ನ ನೀನು ತಿಂದ್ರೆ ನಿನ್ಗೆ ಆನೆಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಡ್ರೈವರ್ ನಮ್ ತುಳುಗಿ ತಿನ್ಲಿಕ್ಕೆ ಅಂತ ಒಂದು ಮದ್ದನ್ನ ಕೊಡ್ತಾನೆ. ಇದನ್ನ ನೋಡಿದಂತ ತುಳು ಇದಕ್ಕೆ ಬದಲಾಗಿ ಇಂಥದ್ದು ಇನ್ನೊಂದು ಬೇರೆ ಯಾವ್ದು ಇಲ್ವಾ ಅಂತ ಕೇಳ್ತಾನೆ. ಈಗ ಆ ಡ್ರೈವರ್ ಇದೆ, 1 ನಿಮಿಷ ಇಲ್ಲೇ ತಗೋಬರ್ತೀನಿ ಅಂತ ಹೋಗಿ ಇದಕ್ಕಿನ ದೊಡ್ಡದಾಗಿರುವಂತ ಇನ್ನೊಂದು ಮದ್ದನ್ನ ತತ್ತಾನೆ. ಇದನ್ನ ನೋಡಿದಂತ ತುಳು ಅಲ್ಲೇನೆ ಕೆಳಗಡೆ ಬಿಟ್ಟು ನಂಗೆ ಅದೆಲ್ಲ ಬೇಡ ಇದೇನೆ ಸಾಕು ಅಂತ ಅದನ್ನೇ ತಗೊಂಡು ಹೋಗ್ತಾನೆ. ಇದಾದ್ಮೇಲೆ ತುಳು ಆ ಮದ್ದನ್ನ ತಿಂದು ನಮ್ಮ ಹೀರೋನ ಮೇಲೆ ಸವಾಲ್ನ ಹಾಕಿರ್ತಾನೆ. ಈಗ ತುಳು ಮತ್ತೆ ನಮ್ಮ ಹೀರೋ ಫ್ರೆಂಡ್ ಟು ಫ್ರೆಂಡ್ ಒಬ್ರಿಗೊಬ್ರು ನಿಂತು ಮಾತಾಡ್ತಾ ಇರ್ಬೇಕಾದ್ರೆ ತುಳು ಗಂಟ್ಲಲ್ಲೇ ಇನ್ನ ಮದ್ದಿರೋದನ್ನ ನಮ್ಮ ಹೀರೋ ಅಬ್ಸರ್ವ್ ಮಾಡ್ತಾನೆ. ಅದರಿಂದನೇ ಈಗ ತುಳು ತುಂಬಾನೇ ಕಷ್ಟಪಟ್ಟು ನಮ್ಮ ಹೀರೋನ ಹತ್ರ ಮಾತಾಡ್ತಾ ಇರ್ತಾನೆ. ಈಗ ತುಳು ನಮ್ಮ ಹೀರೋ ಹತ್ರ ನಾನೇನಾದ್ರೂ ಈ ಫೈಟ್ ಅಲ್ಲಿ ಸೋತ್ರೆ ಈ ಕಾಡ್ನ ಬಿಟ್ಟು ಹೋಗ್ತೀನಿ, ಅದೇ ರೀತಿ ನೀನೇನಾದ್ರೂ ಈ ಫೈಟ್ ಅಲ್ಲಿ ಸೋತ್ರೆ ನೀನ್ ಈ ಕಾಡ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ. ಇದನ್ನ ನೋಡಿದಂತ ಹೀರೋಗೆ ಇವ್ನು ಏನ್ ಹೇಳ್ತಾ ಇದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಕೂಡ ಅರ್ಥ ಆಗೋದಿಲ್ಲ. ಇದಾದ್ಮೇಲೆ ಆ ಡ್ರೈವರ್ ನಮ್ ತುಳುನ ಅಬ್ಸರ್ವ್ ಮಾಡಿ ಆ ಮದ್ನ ಒಳಗಡೆ ನುಂಗೋ ರೀತಿ ಮಾಡ್ತಾನೆ. ಈಗ ನಮ್ ತುಳುಗೆ ತುಂಬಾನೇ ಬಲ ಬಂದಂತೆ ಕಾಣ್ತಾ ಇದೆ. ಅದಕ್ಕೆ ನಮ್ ತುಳು ನಮ್ ಹೀರೋ ನೋಡಕ್ಕೆ ಅಂತ ಹೋಗ್ತಾನೆ. ಈಗ ತುಳು ತುಂಬಾನೇ ಸ್ಪೀಡ್ ಆಗಿ ನಮ್ ಹೀರೋನ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾನೆ. ಬಟ್ ಅಷ್ಟರಲ್ಲಿ ತುಳುನ ಮೂಗಲಿಗೆ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಈಗ ತುಳು ತುಂಬಾನೇ ವೀಕ್ ಆಗಿದ್ದಾನೆ ಅಂತ. ಇದನ್ನ ನೋಡಿದಂತ ಅಲ್ಲಿದ್ದಂತ ಜನ ಈಗ ತುಳುನ ನೋಡಿ ನಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ತುಳುನೇ ಈಗ ಫೈಟ್ ಗೆ ಅನೌನ್ಸ್ ಮಾಡ್ಬಿಟ್ಟು ಈಗ ತುಳುನೇ ಫೈಟ್ ಮಾಡ್ತಿ ಸುಮ್ನೆ ನಿಂತಿರ್ತಾನಲ್ಲ ಅದಕ್ಕೆ. ಈಗ ಆ ಡ್ರೈವರ್ ನಮ್ ತುಳು ಹತ್ರ ಬಂದು ಈ ಮುದ್ದು ಸ್ವಲ್ಪ ಹೊತ್ತು ಮಾತ್ರ ವರ್ಕ್ ಆಗುತ್ತೆ ಅಂತ ಹೇಳಿದೆ ತಾನೆ, ನೀನ್ ಬರೀ ಮಾತಾಡೋದ್ರಲ್ಲಿ ಆ ಎನರ್ಜಿನ ಖಾಲಿ ಮಾಡ್ಬಿಟ್ಟೆ, ಈಗ ನೋಡ ಮೂಗಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳ್ತಾನೆ. ಇದನ್ನ ನೋಡುವಂತ ಕುಚಾಂಗ್ ನಮ್ಮ ತುಳು ಹತ್ರ ಯಾಕೋ ಸ್ವಲ್ಪ ಮೊದಲು ಫೈಟ್ ನ ಮಾಡು ಅಂತ ಕೇಳ್ಕೊಂತ ಇದೆ, ಈಗ ಏನಾಯ್ತು ಅಂತ ಕೇಳ್ತಾನೆ. ಇದನ್ನ ಕೇಳ್ದಂತ ತುಳು ಕುಚಾಂಗ್ಗೆ ಯಾಕೋ ಎಲ್ಲಾನು ಮತ್ಬಿಟ್ಟೆ ನಾನು ಫ್ರೆಂಡು ಅಂತ ಹೇಳಿ ಅವನ ತಲೆಗೆ ಪೆಟ್ಟ ರೀತಿ ಮಾಡ್ತಾನೆ. ಇದರಿಂದ ಕುಚಾಂಗ್ಗೆ ಹಳೆಯ ಎಲ್ಲ ನೆನಪಿನ ಶಕ್ತಿ ಬಂದ್ಬಿಟ್ಟು ಈ ಕುಚಾಂಗ್ಗೆ ನಮ್ಮ ಹೀರೋನ ಮೇಲೆ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಕುಚಾಂಗ್ ನಮ್ಮ ಹೀರೋನ ಯಾವ ರೀತಿ ಡಾಮಿನೇಟ್ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋ ಇವನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡ್ತಾ ಇರ್ತಾನೆ. ಆದ್ರೂ ಕೂಡ ಕುಚಾಂಗ್ ನಮ್ಮ ಹೀರೋನ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಈಗ ನಮ್ ಹೀರೋ ಕುಚಾಗ್ನ ಆಪೋಸಿಟ್ ಗೆ ಒಂದು ಡ್ರೈವರ್ ನ ಇಟ್ಕೊಂಡು ನಾನು ಕೂಡ ನಿಮ್ ಯಜಮಾನ ನಿಂಗೆಲ್ಲಾನು ಮರ್ತೋಯ್ತಾ ಅಂತ ಕೇಳ್ತಾನೆ. ಈಗ ಕುಚಾಗ್ ನಮ್ಮ ಹೀರೋಗೆ ಬದಲು ಆ ಡ್ರೈವರ್ ಗೆ ಹೊಡಿತಾ ನೀನ್ ಯಾವ ಯಜಮಾನ ಅಂತ ನನಗೇನು ಗೊತ್ತಿಲ್ಲ ಅಂತ ಅಟ್ಯಾಕ್ ನ ಮಾಡ್ತಾ ಇರ್ತಾನೆ. ಈಗ ಕುಚಾಗ್ ನಮ್ ಹೀರೋಗೆ ಹೊಡಕ್ ಹೋಗಿ ಅಕಸ್ಮಾತ್ ಆಗಿ ಅಲ್ಲಿದ್ದಂತ ಅಲ್ಲಿಗೆ ತನ್ನ ತಲೆಯನ್ನ ತೆಗೆಸ್ಕೊಂಡ್ಬಿಡ್ತಾನೆ. ಇದರಿಂದ ಕುಚಾಂಗಿ ಹಳೆ ನೆನಪುಗಳೆಲ್ಲ ಹೊರಟೋಗುತ್ತೆ. ಈಗ ಕುಚಾಂಗ್ ಹಿಂದೆ ತಿರುಗಿ ನೋಡಿದ್ರೆ ನಮ್ ಹೀರೋ ಕೂಡ ಕೆಳಗಡೆ ಬಿದ್ದಿರ್ತಾನೆ. ಇದನ್ನ ನೋಡಿದ ಕುಚಾಂಗ್ ಏನ್ ಯಜಮಾನ್ರೆ ಕೆಳಗಡೆ ಬಿದ್ದೋಗಿತ್ರಲ್ಲ ಅಂತ ಕೇಳ್ತಾನೆ. ಈ ಕಡೆ ನಮ್ ಹೀರೋ ಅಲ್ಲಿಂದ ಊಹು ಹೋಗ್ತಾರನ್ನ ಅಬ್ಸರ್ವ್ ಮಾಡ್ತಾನೆ. ಅದಕ್ಕೀಗ ನಮ್ ಹೀರೋ ಆ ಊಹನ್ನ ಕರ್ಕೊಂಡ್ ಹೋಗ್ಬೇಕಂತ ಅದರಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದ ಕುಚಾಂಗ್ ಈಗ ಅವನಿಂದನೇ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ಅಲ್ಲಿದ್ದ ಡ್ರೈವರ್ಸ್ ಈಗ ಇವ್ರನ್ನೇ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಊಹೋ ಆ ಕಡಲೆಲ್ಲ ಓಡಾಡ್ತಾ ಅಲ್ಲಿ ಸುತ್ತಾಡ್ತಾ ತುಂಬಾನೇ ಹ್ಯಾಪಿಗೆ ಫೀಲ್ ಮಾಡ್ತಾ ಇರುತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದ ಡ್ರೈವರ್ಸ್ ನಮ್ಮ ಹೀರೋ ಇದನ್ನೇ ಫಾಲೋ ಮಾಡ್ತಾ ಬರ್ತಾ ಇರ್ತಾರೆ. ಈಗ ಊಹೋ ಅದೇ ಕಡಲಿದ್ದಂತ ಒಂದು ದೊಡ್ಡ ಮರದ ಹತ್ರ ಬಂದು ಆ ಮರನ ಹತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಈಗ ಊಹೋ ಬಿದ್ದೋಗ್ಬೋದಂತ ಅದನ್ನ ಹಿಡ್ಕೊಳಕ್ಕೆ ಅದರಿಂದನೇ ನಿಂತ್ಕೊಂತಾನೆ. ಅದೇ ರೀತಿ ಅಲ್ಲಿದ್ದ ಡ್ರೈವರ್ಸ್ ಕೂಡ ಇದನ್ನ ಹಿಡ್ಕೊಳಕ್ಕೆ ಅಂತಾನೆ ಕಾಯ್ಕೊಂಡಿರ್ತಾರೆ. ಆದ್ರೆ ಈಗ ಊಹೋ ಅದೇ ಮರದಲ್ಲಿ ಇದ್ದಂತ ಚಿಟ್ಟಿನ ಫಾಲೋ ಮಾಡ್ತಾ ಮಾಡ್ತಾ ಆ ಮರದ ಮೇಲೆ ಹತ್ತಿ ಕೂತ್ಕೊಳ್ಳುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಊಹೋ ಆ ಮರದ ಮೇಲೆ ಇದ್ದಂತ 2 ರೆಮ್ಮೆ ಮೇಲೆ ಕಾಲು ಇಟ್ಕೊಂಡು ಒಂದು ಸೂಪರ್
ಸೂಪರ್ ಇರೋ ತರ ನಿಂತ್ಕೊಳುತ್ತೆ. ಇದನ್ನ ನೋಡಿದಂತ ಆ ಟ್ರೈಬರ್ಸ್ ಗೆ ಆ ರಾಣಿಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಇದಾದ್ಮೇಲೆ ಈಗ ಆ ರಾಣಿ ಊಹನ ಎಲ್ಲ ಎಕ್ಸಾಮ್ ಮುಗಿದಿದೆ, ಇದಾದ್ಮೇಲೆ ಇವರಿಬ್ಬರು ನಾಳೆ ಬೆಟ್ಟಗೆ ಕಳಿಸ್ಬೇಕು, ಅದಕ್ಕೆ ನಾವ್ ಇವತ್ತೆಲ್ಲರೂ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಇವಳು ಈ ಮಾತು ಕೇಳ್ತಿದ್ದಂಗೆ ಅಲ್ಲಿ ಇದ್ದಂತ ಟ್ರೈಬರ್ಸ್ ಎಲ್ಲ ಈಗ ಸಿಂಗಿಂಗ್ ಡ್ಯಾನ್ಸಿಂಗ್ ಅಂತ ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಸಾಲದಂತ ಆ ಜನ ಈಗ ಆಲ್ಕೋಲ್ ಕುಡಿಯೋಕು ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ನಮ್ಮ ಹೀರೋಗಿ ಈ ಆಲ್ಕೋಲ್ ನ ಕೊಟ್ಟೆ ಬಾಯಲ್ಲಿ ಬೆಂಕಿ ಬರುತ್ತಲ್ವಾ, ಅದೇ ರೀತಿ ಈಗ ಕೂಡ ಆಗ್ತಾ ಇದೆ. ಇದಾದ್ಮೇಲೆ ಆ ರಾಣಿಗೆ ಶಾಯಿ ಕಾಣಿಸಿ ಶಾಯಿ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಆ ರಾಣಿಗೆ ಈಗ ನಮ್ಮ ಹೀರೋಳಿದ ಮಾತುಗಳೆಲ್ಲ ಜ್ಞಾಪಕ ಬಂದಿರುತ್ತೆ. ಇದಾದ್ಮೇಲೆ ಆ ರಾಣಿ ಈಗ ಶಾಯಿ ಹಿಂದೆ ಬಂದು ಶಾಯಿನ ಹಿಂದಿಂದ ಮುಟ್ತಾಳೆ. ಇದನ್ನ ನೋಡಿದಂತ ಶಾಯಿ ಮೇ ಬಿ ಯಾರೋ ಹಿಂದಿಂದ ಅಟ್ಯಾಕ್ ಮಾಡಿರ್ಬೋದು ಅಂತ ತಿಳ್ಕೊಂಡು ಅವರ ಕೈನ ಹಿಡಿದು ಮುಂದಕ್ಕೆ ಎಳೆದು ದಬ್ತಾಳೆ. ಇದಾದ್ಮೇಲೆ ಈಗ ಶಾಯಿ ನೋಡ್ತಾರೆ ಅದು ಬೇರೆ ಯಾರಲ್ಲ, ಅದು ರಾಣಿನೇ ಆಗಿರ್ತಾಳೆ. ಇದಾದ್ಮೇಲೆ ಈಗ ಶಾಯಿ ತನ್ನ ರಾಣಿನ ನಿಲ್ಲಿಸಿ ಇನ್ನೇನು ಆಗಿಲ್ಲಲ್ಲ ಅಂತ ಕೇಳ್ತಾಳೆ. ಈಗ ಆ ರಾಣಿ ನಮ್ಮ ಶಾಯಿಗೆ ಏನು ಕೂಡ ಹೇಳ್ದೆ ಅವಳನ್ನ ಹಿಡ್ಕೊಂಡು ಒಂದು ಹಗ್ಗನ್ನ ಕೊಡ್ತಾಳೆ. ಇದರಿಂದ ಈಗ ಶಾಯಿನ ಕಣ್ಣಲ್ಲಿ ಫಸ್ಟ್ ಟೈಮ್ ಕಣ್ಣೀರ್ ಬರ್ತಾ ಇದೆ. ಇದನ್ನ ನೋಡಿದಂತ ತುಳು ಈಗ ಒಂದೇ ಸಮನೆ ಶಾಕ್ ಆಗ್ತಾನೆ. ಇದಾದ್ಮೇಲೆ ಈಗ ಆ ರಾಣಿ ಶಾಯಿನ ಅಲ್ಲೇನೆ ಬಿಟ್ಟು ಹೊರಡ್ತಾಳೆ. ಈಗ ಶಾಯಿಗೆ ತನ್ನ ರಾಣಿಯಿಂದ ಒಂದು ಹಗ್ಗ ಸಿಕ್ಕಿರೋದಕ್ಕೆ ತುಂಬಾನೇ ಖುಷಿನ ಪಡ್ತಾ ಇರ್ತಾಳೆ. ಇದಾದ್ಮೇಲೆ ಈಗ ನಮ್ಮ ತುಳುನ ಕಡೆ ನೋಡಿದ್ರೆ ತುಳು ಜೊತೆ ಯಾವಾಗ್ಲೂ ಒಬ್ಬ ಡ್ರೈವರ್ ಇರ್ತಾನಲ್ಲ, ಅವನು ಕೂಡ ಈ ಸೀನ್ ನೋಡಿರ್ತಾನೆ. ಈಗ ಆ ಡ್ರೈವರ್ ನಮ್ಮ ತುಳು ಹತ್ರ ನೀನ್ ಅವತ್ತು ನಿಮ್ಮ ಅಮ್ಮನ ಅಮ್ಮ ಅಂತ ಕರೆದಕ್ಕೆ ಅವತ್ತು ನಿಮ್ಮನ್ನ ಹಂಗೊಡಿಸ್ಲು, ಇವತ್ತು ಈ ಹುಡುಗಿ ಜೊತೆ ನಿಮ್ಮ ಅಮ್ಮ ಮಾಡ್ತಾ ಇರೋದೇನೋ, ಇದೆಲ್ಲ ತಪ್ಪು ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಈಗ ತುಳು ತುಂಬಾನೇ ಕೋಪದಿಂದ ನಮ್ಮ ಅಮ್ಮ ಹತ್ರ ಇದ್ರ ಬಗ್ಗೆ ಇವಾಗ್ಲೇ ಕೇಳ್ತೀನಿ, ಇಲ್ಲೆಲ್ಲ ಡಿಸೈಡ್ ಮಾಡ್ತೀನಿ ಅಂತ ಹೋಗ್ತಾನೆ. ಬಟ್ ಆ ಡ್ರೈವರ್ ಅವ್ನ ಅಲ್ಲೇನೆ ತಡೆದು ನಾವಿನ್ನೂ ಮಾಡ್ಬೇಕಿರೋ ಕೆಲಸಗಳು ಬೇರೆ ಇದಾವೆ, ನೀನ್ ಈ ರೀತಿ ಮಾಡಿ ಈಗ ಕೆಲಸಗಳೆಲ್ಲ ಹಾಳು ಮಾಡ್ಬೇಡ ಅಂತ ಹೇಳ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಕುಚಾಂಗ್ ಮತ್ತೆ ನಮ್ಮ ಹೀರೋ ಒಂದ್ ಕಡೆ ಕುತ್ಕೊಂಡು ಎಣ್ಣೆನ ಹೊಡಿತಾ ಇರ್ತಾರೆ. ಈಗ ನಮ್ಮ ಹೀರೋನೇ ಕುಚಾಂಗ್ಗೆ ಎಣ್ಣೆ ಹಾಕ್ತಾ ಕುಡಿ ಕುಡಿ ಅಂತ ಅವನಿಗೆ ಬಲವಂತನ ಮಾಡ್ತಾ ಇರ್ತಾನೆ. ಇದನ್ನ ನೋಡಿದಂತ ಕುಚಾಂಗ್ ನೀವು ಎಣ್ಣೆನ ಜಾಸ್ತಿ ಕುಡಿಸ್ತಾ ಇದ್ರ, ನಂಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾನೆ. ಈ ಕಡೆ ನಮ್ಮ ಹೀರೋನ ಕೈಯಲ್ಲೂ ಕೂಡ ಎಣ್ಣೆ ಇರುತ್ತೆ, ಬಟ್ ನಮ್ಮ ಹೀರೋ ಅದನ್ನ ಕುಡಿದ ಹಿಂದೆ ಕಡೆಗೆ ಚೆಲ್ಬಿಡ್ತಾನೆ. ಬಟ್ ಆ ಎಣ್ಣೆ ಹೋಗಿ ಕೆಳಗಡೆ ಹೋಗ್ತಿದ್ದಂತ ಡ್ರೈವರ್ ನ ತಲೆ ಮೇಲೆ ಚೆಲ್ಲೋಗುತ್ತೆ. ಈಗ ಆ ಡ್ರೈವರ್ ಗೆ ತುಂಬಾನೇ ಕೋಪ ಬಂದು ಇವನು ಯಾವಾಗ್ಲೂ ನನ್ನ ತಲೆ ಮೇಲೆ ಎಣ್ಣೆ ಇಡ್ತಾನೆ, ನಿಂಗೆ ಧೈರ್ಯ ಇದ್ರೆ ಮುಂದೆ ಬರೋ ಅಂತ ಕರೀತಾನೆ. ಈಗ ನಮ್ಮ ಹೀರೋ ಕೆಳಗಡೆ ನೋಡಿ ಮತ್ತೆ ಇವನ್ ತಲೆ ಮೇಲೆ ಎಣ್ಣೆ ಇಡ್ತಾನಲ್ಲ ಅನ್ಬಿಟ್ಟು ಏನೋ ಮಾತಾಡದೆ ಸುಮ್ಮನಾಗ್ತಾನೆ. ಇದಾದ್ಮೇಲೆ ಈಗ ಕುಚಾಂಗ್ ತುಂಬಾನೇ ಎಣ್ಣೆ ಕುಡಿದಿರೋದ್ರಿಂದ ಜ್ಞಾನ ತಪ್ಪಿ ಅಲ್ಲೇನೆ ಮಲ್ಕೊಂತಾನೆ. ಆದ್ರೂ ಕೂಡ ಕುಚಾಂಗ್ ನಮ್ಮ ಹೀರೋನ ಹೆಸರನ್ನ ಕಂಟಿನ್ಯೂಸ್ ಆಗಿ ಕರೀತಾ ಇರ್ತಾನೆ. ಈಗ ನಮ್ಮ ಹೀರೋ ಊಹೋ ಹತ್ರ ಈ ಕಾಡು, ಈ ಜನ, ಈ ಪ್ಲೇಸ್ ತುಂಬಾನೇ ಇಷ್ಟ ಆಗಿದೆ, ನಮ್ಗೆ ಈ ಪ್ಲೇಸ್ ನ ಬಿಟ್ಟು ಹೋಗಿ ಮನ್ಸೇ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳ್ಕೊಂಡಂತ ಊಹೋ ಕೂಡ ಹೂ ಅಂತ ಹೇಳ್ತಾ ಇರುತ್ತೆ. ಇದಾದ್ಮೇಲೆ ಈಗ ಕುಚಾಂಗ್ ಹಿಂದೆ ಕಾಣಲೆ ಯಜಮಾನ ನೀನ್ ಬಂದ್ಮೇಲೆ ನನ್ನ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾನೆ. ಯಾಕಂದ್ರೆ ಕುಚಾಂಗ್ ನಮ್ಮ ಹೀರೋನ ಅಣ್ಣ ಅಂತ ತಿಳ್ಕೊಂಡಿರ್ತಾನೆ. ಇದಾದ್ಮೇಲೆ ಈಗ ನಮ್ಮ ಹೀರೋಗೆ ಗೊತ್ತು ಇಲ್ಲಿಂದ ಹೋಗಕ್ಕೆ ಟೈಮ್ ಬಂದಿದೆ ಅಂತ. ಅದಕ್ಕೆ ಈಗ ಹೀರೋ ನಮ್ಮ ಊಹನ ಕರ್ಕೊಂಡು ಆ ಕಾಡಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ರೀತಿ ಅವ್ರಿಬ್ರು ಹೋಗ್ತಾ ಇರ್ಬೇಕಾದ್ರೆ ಊಹೋಗೆ ಈ ಕಾಡನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಈಗ ಊಹೋ ಅಲ್ಲಿದ್ದ ಮರನ ಹತ್ತಿ ಕೂತ್ಕೊಂಡುತ್ತೆ. ಈಗ ನಮ್ಮ ಹೀರೋ ಊಹನ ಕನ್ವಿನ್ಸ್ ಮಾಡಿ ಒಂದ್ ನದಿ ಹತ್ರ ಕರ್ಕೊ ಬರ್ತಾನೆ. ಈಗ ಆ ನದಿ ಹತ್ರ ಒಂದು ತೆಪ್ಪ ಇರುತ್ತೆ. ಈಗ ಆ ತೆಪ್ಪನ ತಳಗೆ ನಮ್ಮ ಹೀರೋ ಇಂದ ಆಗ್ತಾ ಇರೋದಿಲ್ಲ. ಬಟ್ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ಆ ತೆಪ್ಪನ ತಳಗೆ ಟ್ರೈ ಮಾಡ್ತಾ ಇದ್ರೆ ಈಗ ಯಾವ್ದೋ ಎರಡು ಕೈ ಬಂದು ನಮ್ಮ ಹೀರೋನ ಪಕ್ಕದಲ್ಲಿ ಸಪೋರ್ಟ್ ಅಂತ ನಿಂತ್ಕೊಂತವೆ. ಈಗ ನಮ್ಮ ಹೀರೋ ಯಾರು ಅಂತ ತಿರುಗಿ ನೋಡಿದ್ರೆ ಅದು ಬೇರೆ ಯಾರೆಲ್ಲ ಕುಚಾಂಗಿ ಆಗಿರ್ತಾನೆ. ಈಗ ನಮ್ಮ ಹೀರೋಗೆ ಆ ಕುಚಾಂಗ್ ಈ ತೆಪ್ಪದೊಳಗೆ ಸಪೋರ್ಟ್ ಮಾಡಿ ಅವರಿಬ್ಬರನ್ನು ಆ ನದಿಯಲ್ಲಿ ಹೋಗೋ ರೀತಿ ಮಾಡ್ತಾನೆ. ಇದಾದ್ಮೇಲೆ ಕುಚಾಂಗ್ ನಮ್ಮ ಹೀರೋ ಹತ್ರ ಇನ್ಮೇಲೆ ಊಹನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಇದಾದ್ಮೇಲೆ ನಮ್ಮ ಹೀರೋ ಆ ತೆಪ್ಪನ ಯೂಸ್ ಮಾಡ್ಕೊಂಡು ಈ ಕಾಡ್ನ ಹೆಂಗಾದ್ರು ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡ್ರೆ ತುಳು ಮತ್ತೆ ಅವನ ಟೀಮ್ ನವರು ಬಂದು ನಮ್ಮ ಹೀರೋನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿದಂತ ನಮ್ಮ ಹೀರೋ ಈ ತೆಪ್ಪನ ಹೇಗಾದ್ರೂ ಸ್ಪೀಡ್ ಆಗಿ ಮೂವ್ ಮಾಡ್ಬೇಕಂತ ಮೂವ್ ಮಾಡ್ತಾ ಇರ್ತಾನೆ. ಬಟ್ ಆ ತುಳು ಟೀಮ್ ನಮ್ಮ ಹೀರೋನ ಕೊಲ್ಬೇಕಂತ ಅವನ ಹತ್ರಕ್ಕೆ ಬರ್ತಾರೆ. ಇದಾದ್ಮೇಲೆ ಈಗ ನಮ್ಮ ಹೀರೋ ಅವ್ನ ಕೈಲಿದ್ದಂತ ಕೋಲಿಂದ ಅವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಕೂಡ ಅದ್ರಲ್ಲಿದ್ದ ಡ್ರೈವರ್ಸ್ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡಕ್ಕೆ ಅವ್ರ ಹತ್ರದ ವೆಪನ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ. ಈಗ ನಮ್ಮ ಹೀರೋ ಈ ರೀತಿ ಮಾಡಿದ್ರೆ ಸಾಲಲ್ಲ ಅನ್ಬಿಟ್ಟು ಅವ್ರ ತೆಪ್ಪಾಗಿ ಇಟ್ಕೊಂಡು ಅದನ್ನ ತಿರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಈಗ ಅವರು ಬ್ಯಾಲೆನ್ಸ್ ಅನ್ನ ಕಳ್ಕೊಂಡು ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡಕ್ಕೆ ಆಗೋದಿಲ್ಲ. ಇದಾದ್ಮೇಲೆ ಈಗ ನಮ್ಮ ಹೀರೋ ಆ ಡ್ರೈವರ್ಸ್ ಎಲ್ಲ ಕೆಳಗಡೆ ದಬ್ಬಿ ತಾನು ಬಂದಿದ್ದ ತೆಪ್ಪನ ಓಡಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈಗ ಈ ಸೀನ್ ಎಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಮ ಹೀರೋ ಅದೇ ನದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಗುಹೆ ತರ ಇರೋ ಜಾಗ ಕಾಣುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಅವನ ತೆಪ್ಪನ ಅಲ್ಲೇ ನಿಲ್ಸಿ ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅವ್ರಿಗೆ ಆ ಗುಹೆಯಲ್ಲಿ ಪಾಂಡ ರೀತಿ ಇರುವಂತ ಚಿತ್ರಗಳೆಲ್ಲ ಕಾಣಿಸ್ತಾ ಇರುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಈಗ ಹಿಂದೆ ತಿರುಗಿ ನೋಡಿದ್ರೆ ತುಳುನ ಗ್ಯಾಂಗ್ ಇವ್ನ ಹಿಂದೆನೆ ನಿಂತಿರುತ್ತೆ. ಈಗ ತುಳು ಗ್ಯಾಂಗ್ ಊಹನ ಒಂದ್ ಬಾಕ್ಸ್ ಹಾಕಿ ಮುಚ್ಚಿಕ್ಕಿ ಈಗ ನಮ್ಮ ಹೀರೋ ಕೈ ಕಲ್ಗೆ ಒಂದ್ ಕಲ್ಗೆ ಕಟ್ಟಿದಂತ ಹಗ್ಗನ ಕಟ್ಬಿಟ್ಟು ಅವ್ನ ನೆತ್ತಿ ನೀರೊಳಗಡೆ ಬಿಸಾಕ್ತಾರೆ. ಇದನ್ನೆಲ್ಲ ನೋಡಿದಂತ ಊಹು ತುಂಬಾನೇ ಜೋರ ಕಿರ್ತಾ ಇದ್ರು, ಅದ್ರ ಕೈಯಲ್ಲಿ ಏನು ಕೂಡ ಮಾಡಕ್ ಆಗೋದಿಲ್ಲ. ಈ ಕಡೆ ನಮ್ಮ ಹೀರೋ ನೀರೊಳಗಡೆ ಬಿದ್ದಿರ್ತಾನಲ್ವಾ, ಹೇಗೋ ಕಷ್ಟಪಟ್ಟು ತನ್ನ ಕೈಗೆ ಕಟ್ಟಿದಂತ ಹಗ್ಗಗಳನ್ನ ಬಿಚ್ಕೊಂತಾನೆ. ಬಟ್ ಅವ್ನಿಗೆ ಆ ನೀರೊಳಗಡೆ ಯಾವ್ದೊಂದು ಇಮೇಜ್ ಇರೋದು ಕಾಣುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋಗೆ ಈಗ ಏನೊಂದು ಫ್ಲಾಶ್ ಆಗುತ್ತೆ. ಬಟ್ ನಮ್ಮ ಹೀರೋ ಈ ನೀರಲ್ಲಿ ತುಂಬಾನೇ ಒಳಗೋಗಿರೋದ್ರಿಂದ ಅವನಿಗೆ ಜ್ಞಾನದ ಹೋಗುತ್ತೆ. ಬಟ್ ಅವನ ತಮ್ಮನಾದಂತ ಕುಚಾಂಗ್ ಇನ್ನ ಕೂಡ ಬದುಕಿದಾನಲ್ವಾ, ಅದಕ್ಕೆ ಈಗ ಕುಚಾಂಗ್ ಆ ನೀರೊಳಗಡೆ ಧುಮುಕಿ ನಮ್ಮ ಹೀರೋನ ಕಾಪಾಡ್ತಾನೆ. ಇದಾದ್ಮೇಲೆ ಈಗ ಕುಚಾಂಗ್ ನಮ್ಮ ಹೀರೋನ ಬಟ್ಟೆಗಳನ್ನ ಒಣಗಿಸ್ತಾ ನಮ್ಮ ಹೀರೋ ಮಾಡಿದಂತ ಸಹಾಯಗಳನ್ನೆಲ್ಲ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಕುಚಾಂಗ್ ನಮ್ಮ ಹೀರೋನ ನೋಡ್ಬಿಟ್ಟು ಏನ್ ನೀವು ತುಂಬಾನೇ ಬೆಳಗಿದ್ದೀರಾ ಅಂತ ಕೇಳ್ತಾನೆ. ಈ ಕಡೆ ಆ ಡ್ರೈವರ್ಸ್ ಎಲ್ಲ ಅವರ ರಾಣಿ ಹತ್ರ ಈಗ ಊಹೋ ಮತ್ತೆ ಆ ವ್ಯಕ್ತಿ ಕಳೆದೋಗಿದ್ರೆ ಇನ್ನ ನಮ್ಗೆ ಸಾವೇನೇ ಗತಿ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಆ ರಾಣಿಗೆ ಈಗ ಏನ್ ಹೇಳ್ಬೇಕಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಇದೆಲ್ಲ ಆಗ್ತಿದ್ದಂಗೆ ಒಬ್ಬ ಡ್ರೈವರ್ ಬಂದು ನಮ್ಮ ರಾಣಿ ಹತ್ರ ಇದಕ್ಕೆ ನಮ್ಮ ಹತ್ರ ಏನು ಕೂಡ ಪರಿಹಾರ ಇಲ್ಲ, ಬದಲಾಗಿ ನಾವೆಲ್ಲರೂ ಸಾಯ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಆ ರಾಣಿ ಈ ಕಲ್ ಮೇಲೆ ಏನ್ ಬರ್ದಿದ್ಯೋ ಅದನ್ನ ಇಷ್ಟ ದಿನ ನಾವು ಫಾಲೋ ಮಾಡ್ಕೊಂಡು ಬಂದಿದೀವಿ, ಇನ್ಮೇಲಾದ್ರೂ ನಾವು ಹೊಸ ದಾರಿನ ಹುಡುಕಿ ಬೇರೆ ರೀತಿನೇ ಬದುಕಬೇಕು ಅಂತ ಹೇಳಿ ಆ ಕಲ್ನ ಕೆಳಗಡೆ ಬಿಸಾಕ್ತಾಳೆ. ಇದನ್ನ ನೋಡಿದಂತ ಅಲ್ಲಿದ್ದ ಡ್ರೈವರ್ಸ್ ನೀವೇನಾದ್ರೂ ನಾವು ಕೇಳ್ತೀವಿ, ನೀವೇ ನಮ್ಮ ರಾಣಿ ಅಂತ ಹೇಳ್ತಾರೆ. ಇದನ್ನ ನೋಡಿದಂತ ಶಾಯ್ ಈಗ ರಾಣಿ ಹತ್ರ ಹೋಗಿ ಅಮ್ಮ ಅಂತ ಕರೀತಾಳೆ. ಈಗಲೇ ನಮಗೆ ಗೊತ್ತಾಗುತ್ತೆ ಶಾಯ್ ಕೂಡ ರಾಣಿಯ ಮಗಳೇ ಅಂತ. ಈ ಕಡೆ ಕುಚಾಂಗ್ ಮತ್ತೆ ನಮ್ಮ ಹೀರೋ ಊಹನ ಹುಡುಗ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಅದೇ ರೀತಿ ಈಗ ತುಳು ಮತ್ತೆ ಅವನ ಟೀಮ್ ಊಹನ ಕರ್ಕೊಂಡು ಆ ಬೆಟ್ಟದ ಕಡೆ ಹೋಗ್ತಾ ಇರ್ತಾರೆ. ಈಗ ಇವ್ರನ್ನ ಅಬ್ಸರ್ವ್ ಮಾಡಿದಂತ ಕುಚಾಂಗ್ ಇವ್ರ ಮೇಲೆ ಲೋಯಿ ಅನ್ನೋ ವೆಪನ್ ಇಂದ ಅಟ್ಯಾಕ್ ಮಾಡ್ತಾನೆ. ಆಕ್ಚುಲಿ ಈ ಲೋಯಿ ಅನ್ನೋ ವೆಪನ್ ಏನಂದ್ರೆ ಈ ವೆಪನ್ ಯಾರಾದ್ರೂ ಜೋರ ಎಸ್ರೆ ಆ ವೆಪನ್ ರಿಟರ್ನ್
ಅವ್ರ ಹತ್ರನೇ ಬರುತ್ತೆ. ಈಗ ಕುಚಂಗ್ ಇದನ್ನ ಎಸಿದ್ರೆ ಅಲ್ಲಿದ್ದಂತ ಟ್ರೈಬರ್ ಗೆ ಹೋಗಿ ತಗಲುತ್ತೆ, ಬಟ್ ಇದು ರಿಟರ್ನ್ ಬರೋದೇ ಇಲ್ಲ. ಇದನ್ನ ನೋಡಿದಂತ ನಮ್ ಹೀರೋ ಈಗ ಏನ್ ಮಾಡೋದು ಅಂತ ಕೇಳಿದಕ್ಕೆ ನಮ್ ಕುಚಂಗ್ ಈಗ ರಾಗಿ ಮೂಡಿ ತರ ಓಡ್ತಾ ಹೋಗಿ ಅವ್ರನ್ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಕೂಡ ಅಲ್ಲಿದ್ದಂತ ಟ್ರೈಬರ್ಸ್ ನಮ್ ಕುಚಂಗ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ನಮ್ಮ ಹೀರೋ ಈಗ ಕುಚಂಗ್ ಹೆಲ್ಪ್ ಮಾಡ್ಬೇಕಂತ ಒಂದು ದೊಡ್ಡ ಮರ ತಗೊಂಡ್ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಮ್ ಹೀರೋ ಇನ್ನ ಬದುಕಿದಾನಲ್ವಾ, ಇದನ್ನ ನೋಡಿದಂತ ತೊಳು ಟೀಮ್ ಈಗ ಒಂದು ಸಮನೆ ಆಶ್ಚರ್ಯ ಆಗುತ್ತೆ. ಈ ಕಡೆ ಕುಚಂಗ್ ಮತ್ತೆ ನಮ್ ಹೀರೋ ಸೇರ್ಕೊಂಡು ಅಲ್ಲಿದ್ದಂತ ಟ್ರೈಬರ್ಸ್ ಗೆಲ್ಲ ಸರಿಸರಿಗೆ ಹೊಡಿತಾ ಇರ್ತಾರೆ. ಇದಾದ್ಮೇಲೆ ತುಳು ಆ ಊಹನ ಕರ್ಕೊಂಡು ಹೇಗಾದ್ರೂ ಬೆಟ್ಟದ್ರ ಹೋಗ್ಬೇಕಂತ ತಗೊಂಡ್ ಹೋಗ್ತಾ ಇರ್ತಾನೆ. ಬಟ್ ಇದನ್ನ ನೋಡಿದಂತ ನಮ್ ಹೀರೋ ತುಳುನ ಮೇಲೆ ಅಟ್ಯಾಕ್ ಮಾಡಿ ಆ ಬಾಕ್ಸ್ ಅಲ್ಲೇ ಬೀಳೋ ರೀತಿ ಮಾಡ್ತಾನೆ. ಆಕ್ಚುಲಿ ಇವರೆಲ್ಲ ಮಾಡ್ತಾರಂತ ಫೈಟ್ ಎಲ್ಲ ತುಂಬಾನೇ ಫನಿಯಾಗಿ ಕಾಣ್ತಾ ಇರುತ್ತೆ. ಅದೇ ರೀತಿ ಫೈಟ್ ಅನ್ನ ಮಾಡ್ಕೊಂತ ಊಹೋ ಇದ್ದಂತ ಬಾಕ್ಸ್ ನ ಮೇಲೆ ಕೆಸ್ ಬಿಡ್ತಾರೆ. ಇದರಿಂದ ಊಹೋ ಆ ಬಾಕ್ಸ್ ಇಂದ ರಿಲೀಸ್ ಆಗಿ ಕೆಳಗಡೆ ಬೀಳೋದ್ರಲ್ಲಿ ಇರುತ್ತೆ. ಇದನ್ನ ನೋಡಿದಂತ ಕುಚಂಗ್ ಜಂಪನ ಮಾಡಿ ನಮ್ಮ ಊಹನ ಕಾಪಾಡ್ತಾನೆ. ಇದಾದ್ಮೇಲೆ ಕುಚಂಗ್ ಮತ್ತೆ ನಮ್ಮ ಹೀರೋನ ಆ ಟ್ರೈಬರ್ಸ್ ಆಟಾಡ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಆ ರಾಣಿ ಮತ್ತೆ ಆ ಟ್ರೈಬರ್ಸ್ ಇವರು ಆಪೋಸಿಟ್ ಆಗಿ ಬರ್ತಾರೆ. ಈಗ ಆ ರಾಣಿ ತುಳು ಹತ್ರ ಬಂದು ಅವನ ಎಗ್ಲನ ಮುಡ್ತಾಳೆ. ಇದನ್ನ ನೋಡಿದಂತ ತುಳು ತುಂಬಾನೇ ಭಯ ಪಡ್ತಾ ಇದೇ ಲಾಸ್ಟ್ ಟೈಮ್ ಇನ್ನೊಂದ್ಸಲ ಈ ರೀತಿ ಮಾಡೋದಿಲ್ಲ, ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತಾನೆ. ಬಟ್ ಆ ರಾಣಿಗೆ ತನ್ನ ಮಗನೇ ಅಂತ ಕರೀತಾಳೆ. ಅದಾದ್ಮೇಲೆ ಆ ರಾಣಿ ಮಾಡಿದಂತ ತಪ್ಪುಗಳೆಲ್ಲ ಆ ರಾಣಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಶಾಯ್ ತುಳುನ ಅಣ್ಣ ಅಂತ ಕರೀತಾಳೆ. ಇದರಿಂದ ತುಳು ಕಣ್ಣಲ್ಲಿ ನೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಈಗ ಈ 3 ಜನ ಒಬ್ಬರನ್ನೊಬ್ರು ಕರೀತಾ ಈ 3 ಜನ ಒಬ್ಬರನ್ನೊಬ್ರು ಒಪ್ಕೊಂತಾರೆ. ಇದನ್ನ ನೋಡಿದಂತ ಊಹೋಗೂ ಈಗ ತುಂಬಾನೇ ಖುಷಿ ಆಗುತ್ತೆ. ಈಗ ಯಾವಾಗ್ಲೂ ತುಳು ಜೊತೆ ಒಬ್ಬ ಡ್ರೈವರ್ ಇರ್ತಾನಲ್ಲ, ಅವ್ನಿಗೆ ಈಗ ಆ ಕಲ್ನ ಹೊಡೆದಾಕಿರೋದು ಗೊತ್ತಾಗುತ್ತೆ. ಇದನ್ನ ಕೇಳ್ದಂತ ಆ ಡ್ರೈವರ್ ಏನು ಆ ಕಲ್ನ ಹೊಡೆದಾಕಿದ್ರ, ಅದು ನಮ್ಗೆ ನಮ್ಮ ಪೂರ್ವಿಕರಿಂದ ಬಂದಿರೋದು, ಆ ರೀತಿ ಮಾಡೋದು ತುಂಬಾನೇ ದೊಡ್ಡ ತಪ್ಪು ಅಂತ ಹೇಳ್ತಾನೆ. ಇದೆಲ್ಲ ಆಗ್ತಿದ್ದಂಗೆ ನಮ್ಮ ಹೀರೋ ಈಗ ಅಲ್ಲಿದ್ದವ್ರಿಗೆಲ್ಲ ಒಂದು ಸ್ಪೀಚ್ ಅನ್ನ ಕೊಡ್ತಾನೆ. ಅದೇನಂದ್ರೆ ಇಡೀ ಭೂಮಿ ಮೇಲೆ ಒಬ್ಬ ಮನುಷ್ಯನಿಗೆ ತನ್ನ ಫ್ಯಾಮಿಲಿ ಫ್ರೆಂಡ್ಸ್ ತನ್ನ ಸಂಬಂಧಗಳು ಮುಖ್ಯ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ತುಳು ತನ್ನ ತಾಯಿ ಮತ್ತೆ ತಂಗಿನ ಅಪ್ಪಿ ಹಿಡ್ಕೊಂತಾನೆ. ಈ ಕಡೆ ನಮ್ಮ ಹೀರೋ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ರೆ ಆ ಕಡೆ ಊಹೋ ಬೆಟ್ಟದ ಕಡೆ ಹೋಗ್ತಾ ಇರುತ್ತೆ. ಇದನ್ನ ನೋಡಿದಂತ ಆ ಟ್ರೈಬರ್ಸ್ ಮತ್ತೆ ನಮ್ಮ ಹೀರೋ ಊಹೋನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಊಹೋ ಆ ಬೆಟ್ಟದ ಹತ್ರ ಹೋದಾಗ ಗೊತ್ತಾಗುತ್ತೆ ಈ ಬೆಟ್ಟನ ಹತ್ತೋದು ಅಷ್ಟು ಈಸಿ ಅಲ್ಲ ಅಂತ. ಯಾಕಂದ್ರೆ ಆ ಬೆಟ್ಟನ ಹತ್ತೋದಕ್ಕೆ ಎಲ್ಲೂ ಕೂಡ ಜಾಗನೇ ಇರೋದಿಲ್ಲ. ಈಗ ಅದೇ ಗ್ರೂಪ್ ಅಲ್ಲಿ ಇದ್ದಂತ ಟ್ರೈಬರ್ಸ್ ಕಳೆದ 100 ವರ್ಷಗಳಿಂದ ಈ ಬೆಟ್ಟನ ಯಾರು ಕೂಡ ಹತ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಊಹೋ ಅವ್ರ ಯಾರ ಮಾತು ಕಿವಿ ಕೊಡದೆ ಬೆಟ್ಟನ ಹತ್ತಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಊಹೋಗೆ ಆ ಬೆಟ್ಟನ ಹತ್ತಕ್ಕೆ ಮೇಲಿಂದ ಕೆಳಗಡೆ ಜಾರ್ಕೊ ಬರುತ್ತೆ. ಆಕ್ಚುಲಿ ನಮ್ಮ ಹೀರೋಗೆ ಆ ನದಿಯಲ್ಲಿ ಏನ್ ನೋಡಿದೆ ಅಂತ ಜ್ಞಾಪಕ ಬರುತ್ತೆ. ಈಗ ನಮ್ಮ ಹೀರೋ ಅಲ್ಲಿರುವಂತ ಟ್ರೈಬರ್ಸ್ ಹತ್ರ ತಾನು ನೋಡಿರಂತ ಇಮೇಜ್ ನ ಬಗ್ಗೆ ಹೇಳಿ, ದೂತ ಅಂದ್ರೆ ಒಬ್ಬನ್ ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ದೂತ್ರೆ, ನಾವೆಲ್ಲರೂ ಒಂದಾಗಿ ಸೇರಿದ್ರೆ ಈ ಬೆಟ್ಟನ ಹತ್ತಕ್ಕಾಗೋದು ಅಂತ ಹೇಳ್ತಾನೆ. ಇವನ ಈ ಮಾತು ಕೇಳಿದಂತ ಅಲ್ಲಿದ್ದಂತ ಡ್ರೈವರ್ಸ್ ಈಗ ತುಂಬಾನೇ ಜೋಶಾಗಿ ಇಲ್ಲಿ ಟೀಮ್ ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮ ಹೀರೋ ಮತ್ತೆ ಕುಚಂಗ್ ಒಬ್ಬರಿಗಲ್ನ ಒಬ್ರು ಹಿಡ್ಕೊಂಡು ಎಲ್ಲರೂ ಇದೇ ರೀತಿ ಮಾಡ್ರಿ ಅಂತ ಹೇಳಿದಾಗ ಎಲ್ಲರೂ ಸೋನು ಒಂದು ರೌಂಡ್ ಅನ್ನ ಡೆವಲಪ್ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಮೇಲೆ ಒಂದಷ್ಟು ಜನ, ಅದಾದ್ಮೇಲೆ ಅವ್ರ ಮೇಲೆ ಒಂದಷ್ಟು ಜನ ಇದೇ ರೀತಿ ಟೀಮ್ ನ ಡೆವಲಪ್ ಮಾಡ್ತಾ ಇರ್ತಾರೆ. ಬಟ್ ಲಾಸ್ಟ್ ಹೋಗ್ತಾ ಇದ್ದಂಗೆ ಒಬ್ಬ ವ್ಯಕ್ತಿ ಕಾಲ್ತಾರೆ ಬಿದ್ದು ಎಲ್ಲರೂ ಕೆಳಗಡೆ ಬಿದ್ದೋಗ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಆ ಪಾಂಡ ಈಗ ರಾಣಿ ಹತ್ರ ಹೋಗಿ ಏನೋ ಒಂದು ಸಿಗ್ನಲ್ ಕೊಡುತ್ತೆ. ಇದನ್ನ ನೋಡುವಂತ ಆ ರಾಣಿ ಈಗ ನಮ್ಮ ಹೀರೋ ಹತ್ರ ಬಂದು ಕೇವಲ ಈ ಪಾಂಡನ ಎತ್ಕೊಂಡು ಮೇಲೆ ಹೋಗೋ, ನೀನು ಮೇಲೆ ಹತ್ತೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ರಾಣಿ ಮತ್ತೆ ಆ ಟ್ರೈಬರ್ಸ್ ಎಲ್ಲರೂ ಸೇರ್ಕೊಂಡು ಈಗ ಟೀಮ್ ನ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇ ಫಸ್ಟ್ ಟೈಮ್ ಮಾಡಿದಾಗ ಇವಾಗ್ಲೂ ಕೂಡ ಟೀಮ್ ನ ಡೆವಲಪ್ಮೆಂಟ್ ಮಾಡ್ತಾರೆ. ಇದಾಗ್ತಿದ್ದಂಗೆ ತುಳು ನಮ್ಮ ಹೀರೋನ ಕರೆದು ಈಗ ಮೇಲೆ ಎತ್ತಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಈಗ ನಮ್ಮ ಹೀರೋ ಒಬ್ಬೊಬ್ಬನೇ ಹೆಜ್ಜೆನ ಇಡ್ತಾ ಆ ಬೆಟ್ಟದ ಕಡೆ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಆ ಬೆಟ್ಟದ ಒಂದು ಇಡಿದು ಸಿಕ್ಕಿದ್ರೆ ಮಾತ್ರ ನಮ್ಮ ಹೀರೋ ಮೇಲೆ ಎತ್ತಕ್ಕೆ ಸಾಧ್ಯ. ಬಟ್ ನಮ್ಮ ಹೀರೋ ಕೈಗೆ ಆ ಇಡಿದು ಸಿಕ್ಕೋದಕ್ಕೆ ಇನ್ನೊಂದು ಸ್ವಲ್ಪ ಹೈಟ್ ಬೇಕಿರುತ್ತೆ. ಈಗ ನಮ್ಮ ಹೀರೋ ಆ ಹೈಟ್ ಸಾಲ್ತಾ ಇಲ್ಲ ಅಂದಾಗ ನಮ್ಮ ಹೀರೋನ ಕೆಳಗಡೆ ಇದ್ದಂತ ಹುಡುಗ ಬರೀ ಅವ್ನ ಕೈಗಳಿಂದನೇ ನಮ್ಮ ಹೀರೋನ ಮೇಲೆ ಎತ್ತಾನೆ. ಈಗ ಕೆಳಗಡೆ ಇದ್ದವರ ಬೆನ್ಮೇಲೆ ಎಲ್ಲ ತುಂಬಾನೇ weight ಬೀಳ್ತಾರೋದ್ರಿಂದ ಅವರ ಕಾಲಗಳೆಲ್ಲ ಹಿಂದೆ ಮುಂದೆ ಸರಿತಾ ಇರ್ತವೆ. ಇದನ್ನ ನೋಡಂತ ಅಲ್ಲಿರುವಂತ ವಯಸ್ಸಾದವರು ಚಿಕ್ಕ ಮಕ್ಕಳು ಅವ್ರ ಕಾಲನ್ನೆಲ್ಲ ಹಿಡಿದು ನಿಂತ್ಕೊಂತಾರೆ. ಈ ಕಡೆ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ಆ ಬೆಟ್ಟದ ಎಡ್ಜನ್ನ ಇಟ್ಕೊಂತಾನೆ. ಇದಾಗ್ತಿದ್ದಂಗೆ ಅಲ್ಲಿದ್ದಂತ ಡ್ರೈವರ್ಸ್ ಎಲ್ಲ ಜಾರಿ ಕೆಳಗಡೆ ಬೀಳ್ತಾರೆ. ಇದಾದ್ಮೇಲೆ ಈಗ ನಮ್ಮ ಹೀರೋ ಊಹೋ ಹತ್ರ ಇಲ್ಲಿವರೆಗೂ ಮಾತ್ರ ಅವ್ರು ಕೆಲಸ ಮಾಡ್ಕೊಡಕ್ಕಾಗುತ್ತೆ, ಇಲ್ಲಿಂದಾಚೆ ನಾವೇನೇ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಈಗ ಕೆಳಗಡೆ ಬಿದ್ದಿದ್ದಂತ ಎಲ್ಲಾ ಡ್ರೈವರ್ಸ್ ಎದ್ಕೊಂಡು ನಮ್ಮ ಹೀರೋನ ಎಂಕರೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ಆ ಬೆಟ್ಟನ ಹತ್ತತಾ ಹೋಗ್ತಾ ಇರ್ತಾನೆ. ಆ ಬೆಟ್ಟೇನು ನಾವು ಅನ್ಕೊಂಡಷ್ಟು ಈಸಿ ಇರಲ್ಲ. ಅವ್ನಿಗೆ ಕೈ ಇಟ್ರೆ ಕಾಲಿಟ್ಕೊಳಕ್ ಆಗ್ತಾರಲ್ಲ, ಕಾಲಿಟ್ಕೊಂಡ್ರೆ ಕೈ ಇಟ್ಕೊಳಕ್ ಆಗ್ತಾರಲ್ಲ. ಅದು ಕೂಡ ನಮ್ಮ ಹೀರೋ ಊಹನ ಕರ್ಕೊಂಡು ಆ ಬೆಟ್ಟದ ಮೇಲೆ ಹತ್ತತಾ ಹೋಗ್ತಾ ಇರ್ತಾನೆ. ಅದೇ ರೀತಿ ನಮ್ಮ ಹೀರೋ ಬೆಟ್ಟನಂತಿ ಹೋಗ್ತಾ ಇರ್ಬೇಕಾದ್ರೆ ಈಗ ಮುಂದೆ ದಾರಿ ಕಾಣಿಸೋದಿಲ್ಲ. ಇದಾದ್ಮೇಲೆ ಈಗ ನಮ್ಮ ಹೀರೋಗೆ ದಾರಿ ಬೇರೆ ಕಡೆ ಕಾಣಿಸಿ ಆ ಕಡೆ ಹಗ್ಗನ ಕಟ್ಟಿ ಉಯ್ಯಲ ರೀತಿ ಮಾಡ್ಕೊಂತಾನೆ. ನಮ್ಮ ಹೀರೋ ಊಹನ ಇಟ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ಜಂಪನ ಮಾಡ್ತಾನೆ. ಬಟ್ ಬೈ ಮಿಸ್ ಆಗಿ ಬೆಟ್ಟಕ್ಕೆ ಡಿಕ್ಕಿ ಹೊಡ್ಕೊಂಡ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋಗೆ ಸ್ವಲ್ಪ ಗಾಯಗಳಾದ್ರೂ ಕೂಡ ಅವನು ಹತ್ತಕ್ಕಂತ ಮತ್ತೆ ಟ್ರೈ ಮಾಡ್ತಾ ಇರ್ತಾನೆ. ಅದೇ ರೀತಿಗೆ ನಮ್ಮ ಹೀರೋ ಎರಡನೇಗಿಂತ ಟ್ರೈ ಮಾಡಿದ್ರು ಕೂಡ ಅವ್ನ ಕೈಯಲ್ಲಿ ಆಗ್ತಾ ಇರೋದಿಲ್ಲ, ಬದಲಾಗಿ ಅವ್ನ ಕೈಲಿ ರಕ್ತ ಬರ್ತಾ ಇರುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಊಹೋ ಹತ್ರ ಇಲ್ಲಿವರೆಗೂ ಮಾತ್ರ ನಾನು ಕೂಡ ಬರಕ್ಕಾಗೋದು, ಇಲ್ಲಿಂದ ಆಚೆ ನೀನೇನೆ ಹೋಗ್ಬೇಕು ಅಂತ ಹೇಳಿ ಊಹನ ಹಿಡಿದು ಮೇಲಕ್ಕೆ ಎಸಿತಾನೆ. ಈ ಕಡೆ ನಮ್ಮ ಹೀರೋ ಊಹನ ಮೇಲಕ್ಕೆ ಎಸ್ತಿದ್ನಲ್ಲ, ಅವನ ಕಾಲ್ದಾರಿ ಅವನು ಕೂಡ ಆಗದಲ್ಲಿ ಯಾತಾಡ್ತಾ ಇರ್ತಾನೆ. ಈಗ ನಮ್ಮ ಊಹೋ ಆ ಬೆಟ್ಟದ ಮೇಲೆ ಕರೆಕ್ಟ್ ಆಗಿ ಲ್ಯಾಂಡ್ ಆಗಿದೆ ಅಂತ ಕಾಣ್ತಾ ಇದೆ. ಅದಕ್ಕೀಗ ಊಹೋ ಆ ಬೆಟ್ಟನ ಹತ್ತುತ್ತಾ ಇರ್ಬೇಕಾದ್ರೆ ಅದ್ರ ಮುಂದೆ ಒಂದು ಚಿಟ್ಟೆ ಕಾಣುತ್ತೆ. ಇದರಿಂದ ಊಹೋ ಆ ಚಿಟ್ಟೆನ ಫಾಲೋ ಮಾಡ್ತಾ ಆ ಬೆಟ್ಟದ ಮೇಲೆ ಹತ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ಈಗ ಊಹೋ ಆ ಚಿಟ್ಟೆ ಸಹಾಯದಿಂದ ಮೇಲೆ ಬಂದ್ರೆ ಊಹೋ ತರನೇ ಇರೋಂತ ಒಂದು ಬೊಂಬೆ ಆ ಬೆಟ್ಟದ ಮೇಲೆ ಇರುತ್ತೆ. ಇದನ್ನ ನೋಡಿದಂತ ಊಹೋ ಜಸ್ಟ್ ಹೋಗಿ ಅದಕ್ಕೆ ಟಚ್ ಮಾಡುತ್ತೆ. ಇದರಿಂದನೇ ಆ ಜಾಗಕ್ಕೆ ಬಂದಿದ್ದಂತ ಎಲ್ಲಾ ಆಪತ್ತು ಕೂಡ ಮಯ ಆಗುತ್ತೆ. ಈಗ ನಮ್ಮ ಹೀರೋ ಕೂಡ ಅದೇ ಬೆಟ್ಟದಲ್ಲಿ ತಾನೇ ಇದ್ದಾನೆ. ಅವನಿಗೂ ಕೂಡ ಅರ್ಥ ಆಯ್ತು ಈಗ ಈ ಶಾಪ ಕೂಡ ಮುಗಿದಿದೆ ಅಂತ. ಅದೇ ರೀತಿಗೆ ಟ್ರೈಬರ್ಸ್ ಮುಖ್ಯವಾಗಿ ಬೇಕಾಗಿದ್ದು ಇವ್ರಿಗೇನೆ ಈ ಕೆಲಸ. ಇದನ್ನ ನೋಡಿದಂತ ಆ
ಡ್ರೈವರ್ಸ್ ಈಗ ತುಂಬಾನೇ ಖುಷಿಯಿಂದ ಡ್ಯಾನ್ಸ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ಈಗ ಬೆಟ್ಟದ ಮೇಲೆ ಇರುವಂತ ಊಹೋಗೆ ಒಂದು ವಾಯ್ಸ್ ಕೇಳುತ್ತೆ. ಅದೇನಂದ್ರೆ ಊಹೋ ಏನನ್ನ ನೋಡ್ತಾ ಇದೆಯಾ, ನಾನು ಇಲ್ಲೇ ಇದೀನಿ ನೋಡಂತ ಆಕಾಶದಲ್ಲಿ ಒಂದು ಪಾಂಡನ ಇಮೇಜ್ ಕಾಣುತ್ತೆ. ಆಕ್ಚುಲಿ ಈ ಇಮೇಜ್ ನಮ್ಮ ಊಹೋನ ತಾಯಿದೇ ಆಗಿರುತ್ತೆ. ಇದನ್ನ ನೋಡೋದಂತ ನಮ್ಮ ಊಹೋ ಈಗ ತುಂಬಾನೇ ಖುಷಿ ಪಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾದ್ಮೇಲೆ ಈಗ ಅದೇ ವಾಯ್ಸ್ ಇಂದ ಜನಗಳೆಲ್ಲ ಒಟ್ಟಿಗೆ ಸೇರಿದ್ರೆ ಯಾವ್ದೇ ಬೆಟ್ಟನಾಗ್ಲಿ ಈಸಿಗೆ ಕರ್ಸ್ಕಾಕ್ಬೋದು ಅಂತ ಅದೇ ವಾಯ್ಸ್ ಹೇಳುತ್ತೆ. ಇದಾದ್ಮೇಲೆ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲಾ ಡ್ರೈವರ್ಸ್ ತಮ್ಮ ಸಂಬಂಧಗಳನ್ನೆಲ್ಲ ಎಸ್ರಿಟಿ ಕರ್ಕೊಂತಾ ಇರ್ತಾರೆ, ಲೈಕ್ ಅಮ್ಮ ಅಪ್ಪ ಈ ರೀತಿ. ಇದಾದ್ಮೇಲೆ ಈಗ ಊಹೋಗೆ ಗೊತ್ತಾಗುತ್ತೆ ಎಲ್ಗೂ ಒಂದ್ ಕಡೆ ಹೋಗ್ಬೇಕಂತ. ಅದಕ್ಕೇನೆ ಊಹೋ ಅಲ್ಲಿಂದ ತಪ್ಪಿಸ್ಕೊಂಡು ಯಾವ್ದೋ ಒಂದ್ ಕಡೆ ಹೋಗ್ತಾ ಇದೆ. ಇದನ್ನ ನೋಡಿದಂತ ಆ ಡ್ರೈವರ್ಸ್ ಮತ್ತೆ ನಮ್ಮ ಹೀರೋ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಈಗ ಊಹೋ ಎಲ್ಲಿಗೆ ಬಂದಿದ್ಯಾ ಅಂದ್ರೆ ತಾನು ಎಂಟ್ರಿ ಕೊಟ್ಟು ಈ ಕಾಡೊಳಗಡೆ ಬಂತಲ್ಲ ಅದೇ ದಾರಿ ಹತ್ರ ಬಂದಿದೆ. ಯಾಕಂದ್ರೆ ಅದಕ್ಕೂ ಕೂಡ ಗೊತ್ತಾಗಿದೆ ನಮ್ಗೆ ಈಗ ಈ ಕಾಡಿಂದ ಹೋಗುವಂತ ಟೈಮ್ ಬಂದಿದೆ ಅಂತ. ಈಗ ನಮ್ಮ ಊಹೋ ಅಲ್ಲೇ ಇದ್ದಂತ ಪಾಂಡ ಸ್ಟ್ಯಾಚು ಮೇಲೆ ಮೂತಿನ ಇಡ್ತಿದ್ದಂಗೆ ಅಲ್ಲಿ ಡೋರ್ ಅನ್ನೋದು ಓಪನ್ ಆಗುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋಗೂ ಅರ್ಥ ಆಗುತ್ತೆ ನಮ್ಗೆ ಈಗ ಈ ಕಾಡನ್ನ ಬಿಟ್ಟು ಹೋಗುವಂತ ಟೈಮ್ ಬಂದಿದೆ ಅಂತ. ಈಗ ಕುಚ್ಚಾಗ ನಮ್ಮ ಹೀರೋ ಕೈಗೆ ಒಂದು ವಿಸಲ್ ಅನ್ನ ಕೊಟ್ಬಿಟ್ಟು ಇದನ್ನ ನೀವು ಊದಿದ್ರೆ ಸಾಕು, ನೀವ್ ಎಲ್ಲಿ ಇದ್ರು ನಾವು ಹುಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಈಗ ಕುಚ್ಚಾಗ ನಮ್ಮ ಹೀರೋನ ಅಣ್ಣ ಅಂತ ಕರೆದು ಅವನಿಗೊಂದು ಹಗ್ಗನ ಕೊಡ್ತಾನೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ರಾಣಿ ತುಳು ಶಾ ಎಲ್ಲರೂ ಬಂದು ಇವನಿಗೆ ಹಗ್ಗನ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಹೀರೋಗೆ ಇಲ್ಲಿಂದ ಹೋಗಕ್ಕೆ ಇಷ್ಟ ಇಲ್ಲ, ಬಟ್ ಟೈಮ್ ಅನ್ನೋದು ಆ ರೀತಿ ಮಾಡೋದಿಲ್ಲ ಅಲ್ವಾ. ಅದಕ್ಕೀಗ ನಮ್ಮ ಹೀರೋ ಅವರೆಲ್ಲರಿಗೂ ಬಾಯ್ ಅಂತ ಹೇಳಿ ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲೇ ನಮ್ಮ ಹೀರೋಗೆ ಕಾರಲ್ಲಿ ಎಚ್ಚರಿಕೆ ಆಗುತ್ತೆ. ಓ ಈಗ ನಮ್ಮ ಹೀರೋಗೆ ಅನ್ಸುತ್ತೆ ಇದೆಲ್ಲ ಕನಸು ಬರೀ ಭ್ರಮೆ ಅಂತ. ಅದಾದ್ಮೇಲೆ ಈಗ ನಮ್ಮ ಹೀರೋ ಅವನ ಕೈಯಲ್ಲಿ ಏನೋ ಒಂದನ್ನ ನೋಡ್ತಾನೆ. ಅದು ಬೇರೆ ಏನಲ್ಲ, ಅದು ಒಂದು ವಿಸಲ್ ಆಗಿರುತ್ತೆ. ಈಗ ನಮ್ಮ ಹೀರೋಗೆ ಅನ್ಸುತ್ತೆ ಇದೆಲ್ಲ ಕನಸೆಲ್ಲ ಬದಲಾಗಿ ರಿಯಲ್ ಆಗಿ ಆಗಿದೆ ಅಂತ. ಈಗ ನಮ್ಮ ಹೀರೋನ ಅಸಿಸ್ಟೆಂಟ್ ಈ ವಿಸಲ್ ನೋಡಿ ಆ ವಿಸಲ್ ನ ಓದ್ಬಿಡ್ತಾನೆ. ಇದರಿಂದ ಆ ಕಾಡಲ್ಲಿ ಇದ್ದಂತ ಡ್ರೈವರ್ಸ್ ಎಲ್ಲ ಬಂದು ನಮ್ಮ ಹೀರೋನ ಕಾರ್ ಮೇಲೆ ಕುತ್ಕೊಂತಾರೆ. ಈಗ ಕುಚ್ಚಾಗ ನಮ್ಮ ಹೀರೋ ಹತ್ರ ಹಣ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಹೇಳು ಅಂತ ಕೇಳ್ತಾನೆ. ಇದನ್ನ ನೋಡಂತ ಆ ಡ್ರೈವರ್ ಗೆ ಅಸಿಸ್ಟೆಂಟ್ ಗೆ ತುಂಬಾನೇ ಭಯ ಆಗುತ್ತೆ. ಈ ಸೀನ್ ಇಂದನೇ ಈ ಮೂವಿನ ಕೂಡ ಎಂಡ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.